Example number 5. Check the points where the constant function f of x is continuous. f of x is equal to k is continuous ಅಂತ ಹೇಳ್ತಾರೆ. ಅಂತಂದರೆ ಯಾವುದೋ ಒಂದು ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಅಂತಂದಾಗ ನಾವೇನು ತಗೋಬೇಕಾಗ್ತದೆ, ಒಂದು ಕಾನ್ಸ್ಟಂಟ್ ಟರ್ಮ್ ತಗೊಂತ. ಲೆಟ್ ಅಸ್ ಟೇಕ್ ಇಟ್ ಆಸ್ 3. ಓಕೆ, ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್, y is equal to 3. If you draw this graph, you will be having what, y equal to 3 ಅಂತಂದರೆ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಸ್ ಅಂತ ನಾವು ಹೇಳ್ತೀವಿ. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಸ್ y is equal to 3 ಅಂತ ಬಂತು. ಅರ್ಥ ಆಗ್ತದ? ಅಂದರೆ ಇದೊಂದು ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೆ. ಅವ್ರು ಕ್ವಶನ್ ಕೇಳ್ತಾ ಇರೋದು ಕೂಡ ಇದೇನೆ. ಏನಂತ ಇದ್ದಾರೆ ಅವರು, ಚೆಕ್ ದ ಪಾಯಿಂಟ್ಸ್ ವೇರ್ ದ ಕಾನ್ಸ್ಟಂಟ್ ಫಂಕ್ಷನ್ the function which is having constant value is called as constant function. Okay, the function which is having a constant value, ನೋಡ್ರಿ ಕಾನ್ಸ್ಟಂಟ್ ವ್ಯಾಲ್ಯೂ ಇದೆ, ಅದಕ್ಕೇನು ಸಿಗ್ತದೆ ನಿಮಗೆ, ಒಂದು ಗ್ರಾಫ್ ಸಿಗ್ತದೆ. ಆ ಗ್ರಾಫ್ ಏನಿದೆ, ಕಂಟಿನ್ಯೂಸ್ ಗ್ರಾಫ್ ಇದೆ. ಇದನ್ನೇ ಅವರು ಏನು ಮಾಡಿದ್ದಾರೆ, ಲಿಮಿಟ್ ಹಾಕಿ ಬರೆದಿದ್ದಾರೆ. ಏನಂತ ಬರ್ತಾರೆ ನೋಡ್ರಿ ಅಲ್ಲಿ, ದ ಫಂಕ್ಷನ್ ಇಸ್ ಡಿಫೈನ್ಡ್ ಎಟ್ ಆಲ್ ರಿಯಲ್ ನಂಬರ್ಸ್. ಹೌದಾ, at x equal to 0, y equal to 3, x equal to 1, y equal to 3, x equal to 2, y equal to 3, -1, 3, -2, 3. ಅಂದರೆ ಯಾವುದೇ ವ್ಯಾಲ್ಯೂ ಎಕ್ಸಲ್ಲಿ ನೀವು ಹಾಕಿದ್ರೆ y ವ್ಯಾಲ್ಯೂ ಏನು ಸಿಗ್ತದಪ್ಪ, 3 ಅಂತ ಸಿಗ್ತದೆ. ಅಂಡರ್ಸ್ಟುಡ್? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಕಾನ್ಸ್ಟಂಟ್ ಫಂಕ್ಷನ್ ಕೊಟ್ಬಿಟ್ಟಾರ ಅವ್ರು. ಅರ್ಥ ಆಯ್ತಾ? ಎಕ್ಸಾಂಪಲ್ ಇದನ್ನು 3 ಬದಲಿ ನಾವು ಹಿಂಗೂ ಬರಿಬೋದು, 0x + 3 ಅಂತ ನಾವು ಬರ್ಬೋದು. 0x + 3 ಅಂದರೆ ಎಕ್ಸ್ ಇದರಲ್ಲಿ 1 ಹಾಕು, 1 × 0 0 + 3 ಏನು ಬಂತಪ್ಪ, 3 ಬಂತು. ಓಕೆ, ಇದು ಕಾನ್ಸ್ಟಂಟ್ ಫಂಕ್ಷನ್ ಆಗ್ತದೆ. ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಅದನ್ನು ಹೇಳ್ತಾರೆ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ವ್ಯಾಲ್ಯೂ ಸಿ ತಲುಪಿದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಸಿಗ್ತದಪ್ಪ, ಕೆ ಸಿಗ್ತದ ಅಂತ ಅವ್ರು ಹೇಳ್ತಾರೆ. ಕೆ ಅಂದರೆ ಸಮ್ ಕಾನ್ಸ್ಟಂಟ್ ಟರ್ಮ್. ಇಲ್ಲಿ ನೀವು ಎಕ್ಸ್ ಇದ್ದಲ್ಲಿ ಏನಾದರೂ ಹಾಕಿ, ನೀವು ಸಮ್ ಕಾನ್ಸ್ಟಂಟ್, ಎಕ್ಸ್ ಅಂದರೆ ಸಮ್ ಕಾನ್ಸ್ಟಂಟ್ ಹಾಕು, 0 ಹಾಕು, 1 ಹಾಕು, 2 ಹಾಕು, 3 ಹಾಕು, ಯು ವಿಲ್ ಬಿ ಗೆಟಿಂಗ್ ವಾಟ್, 3 ಆಸ್ ದಿ ಕಾನ್ಸ್ಟಂಟ್ ಟರ್ಮ್. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ ನಂಬರ್ 5. ಎಕ್ಸಾಂಪಲ್ ನಂಬರ್ 6 ನೋಡಿ, ಪ್ರೂವ್ ದ್ಯಾಟ್ ದ ಐಡೆಂಟಿಟಿ ಫಂಕ್ಷನ್ ಆನ್ ರಿಯಲ್ ನಂಬರ್ಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ. ಇದು ಕಂಟಿನ್ಯೂಸ್ ಆದೋ ಏನು ಇಲ್ಲೋ ಅಂತ ಕೇಳ್ತಾರೆ. ಅಂದರೆ y ಈಸ್ ಈಕ್ವಲ್ ಟು ಎಕ್ಸ್ ಅಂದಂಗೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂದ್ರೇನು, y ಈಕ್ವಲ್ ಟು ಎಕ್ಸ್ ಅಂದಾಗ ಇದಕ್ಕೊಂದು ನಾವು ಗ್ರಾಫನ್ನು ಡ್ರಾ ಮಾಡ್ತೀವಿ. ಆ ಗ್ರಾಫನ್ನು ಡ್ರಾ ಮಾಡಿದಾಗ ಯಾವ ಥರ ಕಾಣ್ತದೆ ನೋಡ್ರಿ, ಕಾರ್ಟೇಷನ್ ಪ್ಲೇನ್ ಅನ್ನು ತಗೊಳ್ಳೋಣ. ಇದು ಕಾರ್ಟೇಷನ್ ಪ್ಲೇನ್. ಯಾವಾಗ ಎಕ್ಸ್ ಈಕ್ವಲ್ ಟು 0 ಹಾಕೋಣಂತೆ, ಅಂದರೆ y ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0, 0, ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, ಅವಾಗೇನು ಸಿಗ್ತದೆ ನಿಮಗೆ, 1 ಸಿಗ್ತದೆ. 1, 1, -1, -2, +2 ಅಂತಂದರೆ ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಅಂತ ನಾವು ಹೇಳ್ತೀವಿ. ಅಂದರೆ ಒರಿಜಿನಿಂದ ಪಾಸ್ ಆಗ್ತದಂಥ ಒಂದು ಸ್ಟ್ರೇಟ್ ಲೈನ್ ನಮ್ಗೆ ಸಿಗ್ತದೆ. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಎಲ್ಲಿ ಡಿಸ್ಕಂಟಿನ್ಯೂಟಿ ಇಲ್ಲ, ಇಲ್ಲೆಲ್ಲರೂ ಡಿಸ್ಕಂಟಿನ್ಯೂಟ್ ಆಗಿದೆ. ಮತ್ತು ಡಿಸ್ಕಂಟಿನ್ಯೂಸ್ ಆಗಿ ಈ ಕಡೆ ಸಪ್ರೇಟ್ ಆಗೈತೇನೋ, ಆಗಿಲ್ಲ. ಅಂದರೆ ಯಾವುದೇ ಎಕ್ಸ್ ವ್ಯಾಲ್ಯೂ ಹಾಕಿದ್ರೂ ಕೂಡ ನಿಮಗೇನು ಸಿಗ್ತದೆ, ಒಂದು ಕಂಟಿನ್ಯೂಸ್ ಫಂಕ್ಷನ್ ಸಿಗ್ತದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಇಟ್ ಇಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಸಿಂಪಲ್ ಇದ್ದಾವೆ, ಮತ್ತೇನಿಲ್ಲ ಇದರಲ್ಲಿ. ಅದಕ್ಕೇನು ಕೊಟ್ಟಿದ್ದಾರೆ ಅವರು, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಸಿ ಅಂತ. ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಇದ್ದಲ್ಲಿ ಸಿ ಹಾಕಿದ್ರೆ ನಿಮ್ಗೆ ಏನು ಸಿಗ್ತದೆ, ಸಿ ಸಿಗ್ತದೆ. ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ 1 ಸಿಗ್ತದೆ, 2 ಹಾಕಿದ್ರೆ 2 ಸಿಗ್ತದೆ, 100 ಹಾಕಿದ್ರೆ 100 ಸಿಗ್ತದೆ. ಒಂದು ಗ್ರಾಫ್ ಸಿಗ್ತದೆ. ದಟ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಅ ಕಂಟಿನ್ಯೂಸ್ ಗ್ರಾಫ್, ಕಂಟಿನ್ಯೂಸ್ ಫಂಕ್ಷನ್. ಯು ಕ್ಯಾನ್ ಡ್ರಾ ದಿಸ್ ಗ್ರಾಫ್ ವಿತೌಟ್ ಲಿಫ್ಟಿಂಗ್ ಯುವರ್ ಪೆನ್. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಎಕ್ಸಾಂಪಲ್ ನಂಬರ್ 7 ಇದೆ. ಅದಕ್ಕಿಂತ ಮುಂಚೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ ನೋಡ್ರಿ. ಡೆಫಿನಿಷನ್ ಫಾರ್ ದಿ ಕಂಟಿನ್ಯೂಟಿ ಫಂಕ್ಷನ್ ವೆನ್ ದೇ ಆರ್ ಗಿವಿಂಗ್ 2 ವ್ಯಾಲ್ಯೂಸ್. ಅಂದರೆ 2 ವ್ಯಾಲ್ಯೂಸ್ಗಳು ಕೊಟ್ಟಾಗ ಆ 2 ವ್ಯಾಲ್ಯೂಸ್ಗಳ ನಡುವೆ ಕಂಟಿನ್ಯೂಸ್ ಇದೆಯೋ ಇಲ್ವೋ ಫಂಕ್ಷನ್ ಅಂತ. ಫಾರ್ ಎಕ್ಸಾಂಪಲ್ a, b ಅಂತ 2 ವ್ಯಾಲ್ಯೂಸ್ಗಳು ಕೊಟ್ಟಿದ್ದಾರೆ. ಈ 2 ವ್ಯಾಲ್ಯೂಸ್ ಒಳಗಡೆ ಆ ಫಂಕ್ಷನ್ ಕಂಟಿನ್ಯೂಸ್ ಆದೋ ಇಲ್ಲೋ, ಯಾವುದೋ ಒಂದು ಫಂಕ್ಷನ್. ಡೆಫಿನಿಷನ್ ನೋಡ್ರಿ, a real function f is said to be continuous if it is continuous at every point in the domain f. ಅಂತಂದರೆ ಯಾವಾಗ ಡೊಮೇನ್ ವ್ಯಾಲ್ಯೂ ಎಫ್ ಫಂಕ್ಷನಲ್ಲಿ ಈ ಡೊಮೇನ್ ವ್ಯಾಲ್ಯೂ ಏನು ಹಾಕ್ತೀವಲ್ಲ ಅದಕ್ಕೆ ನಮಗೆ ಏನು ಸಿಗಬೇಕು, ಒಂದು ವ್ಯಾಲ್ಯೂ ಸಿಗಬೇಕಪ್ಪ. ಪ್ರತಿಯೊಂದಕ್ಕೂ ಒಂದು ವ್ಯಾಲ್ಯೂ ಸಿಕ್ಕರೆ ಅದೇನಂತ ನಾವು ಹೇಳ್ತೀವಿ, ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಇಲ್ಲ. ಇದೇ ಡೆಫಿನಿಷನ್, ಮತ್ತೇನೂ ಇಲ್ಲ. ಪ್ರತಿಯೊಂದು y ವ್ಯಾಲ್ಯೂಗೆ ಎಕ್ಸ್ ಇರಬೇಕು ಅಂತಂದರೆ ಅವಾಗ ನಿಮ್ಗೆ ಏನು ಸಿಗ್ತದೆ, ಒಂದು ಗ್ರಾಫ್ ಸಿಗ್ತದೆ.
ಅದು ಯಾವುದೇ ಆಗಿರಲಿಕ್ಕೆ, ಲೀನಿಯರ್ ಫಂಕ್ಷನ್ ಇರಲಿ, ಕ್ವಾಡ್ರಾಟಿಕ್ ಫಂಕ್ಷನ್ ಇರಲಿ, ಕ್ಯೂಬಿಕ್ ಫಂಕ್ಷನ್ ಇರಲಿ, ನಿಮಗೊಂದು ಗ್ರಾಫ್ ಸಿಗ್ತದೆ. ಹೌದಾ, ಈ ಗ್ರಾಫ್ ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಇದು ಒಂದು ಡೆಫಿನೇಷನ್ ಅವ್ರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ದಿಸ್ ಡೆಫಿನೇಷನ್ ರಿಕ್ವೈರ್ಸ್ ಅ ಬಿಟ್ ಎಲಾಬರೇಷನ್. ಸಪೋಸ್ f is a function defined on closed interval a comma b, then f to be continuous, it needs to be continuous at every point of a and b, including the end points a and b. Continuity of a means, example ಈಗ ಎರಡು ಪಾಯಿಂಟ್ ಕೊಟ್ಟಾಗ ಅವಾಗ ಏನಾಗ್ತದೆ ನೋಡ್ರಿ, limit as extends to a, limit as extends to a from left side, then f of x is equal to a ಸಿಗ್ತದೆ ನಮಗೆ. x ವ್ಯಾಲ್ಯೂ a ಕಡೆ ಹೋದರೆ f of x equal to a ಸಿಗ್ತದೆ. ಆಮೇಲೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು b ಫ್ರಮ್ ರೈಟ್ ಹ್ಯಾಂಡ್ ಸೈಡ್, ಪಾಸಿಟಿವ್ ಅಂದ್ರೇನು ರೈಟ್ ಹ್ಯಾಂಡ್ ಸೈಡ್, ನೆಗೆಟಿವ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ದೆನ್ f of x is nothing but what, you will be getting b. ಅರ್ಥ ಆಗ್ತದೆ? ಹಾಗಿದ್ರೆ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೆಂಗೆ ಹೇಳೋಕ್ಕಾಗ್ತದೆ? ಎಕ್ಸಾಂಪಲ್ ಈಗ ಯಾವುದೋ ಎರಡು ಪಾಯಿಂಟ್ಗಳು ತೊಗೊಂಡಿದ್ದೀವಿ ನಾವು. ಪಾಯಿಂಟ್ ಎ ಅಂತ ತೊಗೊಳ್ಳೋಣ, ಈ ಪಾಯಿಂಟ್ ಬಿ ಅಂತ ತೊಗೊಳ್ಳೋಣ. ಪಾಯಿಂಟ್ ಎ ತನಕ ಬರಬೇಕು ಅಂದರೆ ಒಂದು ಗ್ರಾಫ್ ಇದೆ. ಅದು ಗ್ರಾಫ್ ಯಾವ ಥರ ಇದೆ ಅಂತಂದರೆ, ಪಾಯಿಂಟ್ ಎ ತನಕ ಬರುವಾಗ ಇಲ್ಲಿ ತನಕ ಗ್ರಾಫ್ ಹಿಂಗೆ ಸಿಗ್ತದೆ ನಿಮಗೆ. ಆಮೇಲೆ ಪಾಯಿಂಟ್ ಬಿ ತನಕ ಬರುವಾಗ ಒಂದು ಗ್ರಾಫ್ ಸಿಗ್ತದೆ. ಈ ಒಂದು ಮಿಡ್ಲ್ ಪೋರ್ಷನ್ ಒಳಗಡೆ ಏನು ನಡೀತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಕಂಟಿನ್ಯೂಸ್ ಅದೆಯೋ ಡಿಸ್ಕಂಟಿನ್ಯೂಸ್ ಅದೋ ಅಂತ ನಮ್ಗೆ ಹೇಳೋಕ್ಕೆ ಆಗಂಗಿಲ್ಲ. ಸೊ ಇಲ್ಲಿ ಈ ಎರಡು ಮಿಡ್ಲ್ ಪಾಯಿಂಟ್ ಒಳಗಡೆ ಕಂಟಿನ್ಯೂಸ್ ಆದೋ ಇಲ್ಲೋ ಅಂತ ನಮ್ಗೆ ಹೇಳೋದು ಸಾಧ್ಯ ಇಲ್ಲ. ಹಾಗಾಗಿ ಒಂದು ಇಂಟರ್ವಲ್ ಒಳಗಡೆ ನಾವು ತೊಗೊಂಡ್ವಿ ಅಂತಂದ್ರೆ ಆ ಫಂಕ್ಷನ್ ಕಂಟಿನ್ಯೂಸ್ ಆದೋ ಇಲ್ಲ ಅಂತ ನಮ್ಗೆ ಹೇಳೋಕ್ಕಾಗಂಗಿಲ್ಲ. ಯಾಕಂದರೆ ಇನ್ ದ ಮಿಡ್ಲ್ ಆಫ್ ಎ ಕಾಮ ಬಿ, ಇನ್ ದ ಮಿಡ್ಲ್ ಆಫ್ ಎ ಕಾಮ ಬಿ ಆ ಫಂಕ್ಷನ್ ಕಂಟಿನ್ಯೂಸ್ ಆದೋ ಇಲ್ಲ ಅಂತ ಗೊತ್ತಾಗಂಗಿಲ್ಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಕೊಟ್ಟಿದ್ದು ನೋಡ್ರಿ, ಅಬ್ಸರ್ವ್ ದ್ಯಾಟ್, ಇಲ್ಲಿ ಅಬ್ಸರ್ವ್ ಮಾಡಿರಿ, ಲೆಫ್ಟ್ ಹ್ಯಾಂಡ್ ಸೈಡಿಂದ ನಿಮ್ಗೆ ಏನು ಸಿಗ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗ್ತಾ ಇದೆಯೋ ಇಲ್ಲೋ ಅಂತ ನೋಡ್ರಿ. ಲೆಫ್ಟ್ ಹ್ಯಾಂಡ್ ಲಿಮಿಟಿಂದ ಏನು ಸಿಗ್ತದೆ ನಿಮಗೆ ವ್ಯಾಲ್ಯೂ ಎ ಸಿಗ್ತಾ ಇದೆ, ರೈಟ್ ಹ್ಯಾಂಡ್ ಲಿಮಿಟಿಂದ ಏನು ಸಿಗ್ತದೆ ವ್ಯಾಲ್ಯೂ ಬಿ ಸಿಗ್ತಾ ಇದೆ. ಎ ಈಸ್ ನಾಟ್ ಈಕ್ವಲ್ ಟು ಬಿ, ಹೌದಾ ಇಲ್ಲೋ? ಎ ಬಿಗೆ ಸಮ ಇಲ್ಲ. ಸಮ ಇಲ್ಲ ಅಂದಾಗ ನಾವು ಏನಂತ ಹೇಳ್ತೀವಿ, ಈ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ, ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಹಾಗಾಗಿ ಯಾವಾಗ ಇಂಟರ್ವಲ್ ಕೊಟ್ಟಿರ್ತಾರೋ ಆವಾಗ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಒಂದು ಲಾಸ್ಟ್ ಒಂದು ಪಾಯಿಂಟ್ ಕೊಟ್ಟರೆ ನೋಡ್ರಿ, ಇಲ್ಲಿ ಪೇಜ್ ನಂಬರ್ 150 ಒಳಗಡೆ, observe that limit as x tends to negative a f of x and limit as x tends to positive b f of x do not make sense. ನೋಡು, ಇದೇನು ಮೇಕ್ ಸೆನ್ಸ್ ಮಾಡ್ತವ? ಸೆನ್ಸ್ ಇಲ್ಲ. ಇಲ್ಲಿ a equal to b ಆಗಂಗಿಲ್ಲ, do not make sense. So as a consequence of this definition, if f is defined only at one point, f is defined at only one point ಅಲ್ಲಿ ನಾವು ಡಿಫೈನ್ ಮಾಡಬಹುದು. ಒನ್ ಪಾಯಿಂಟ್, ಇಟ್ ಈಸ್ ಕಂಟಿನ್ಯೂಸ್ ದೇರ್. ಒಂದೇ ಪಾಯಿಂಟ್ ಇತ್ತಂದ್ರೆ ಈ ಕಡೆಯಿಂದ ಬರ್ತಿದ್ವಿ ನಾವು, ಇಲ್ಲಿ ಬಂದು ಕೂಡ್ತಿತ್ತು, ಲೆಫ್ಟಿಂದ ಬರ್ತಿದ್ವಿ ಕೂಡ್ತಿತ್ತು, ರೈಟಿಂದ ಬರ್ತಿದ್ವಿ ಕೂಡ್ತಿತ್ತು. ಒಂದು ಪಾಯಿಂಟ್ ಇದ್ರೆ, ಎರಡು ಪಾಯಿಂಟ್ ಇದ್ರೆ ಕೂಡಕ್ಕೆ ಆಗಂಗಿಲ್ಲ. ಸೊ ಇಟ್ ಈಸ್ ಕಂಟಿನ್ಯೂಸ್ ದೇರ್, ದಟ್ ಈಸ್ ಇಫ್ ದ ಡೊಮೇನ್ ಎಫ್ ಈಸ್ ಸಿಂಗ್ಲಟಾನ್ ಅಂತ ಹೇಳ್ತಾರೆ ಅವರು. ಅಂದರೆ ಈ ಒಂದು ಫಂಕ್ಷನ್ ಡೊಮೇನ್ ಏನಿದೆ ಸಿಂಗ್ಲಟಾನ್ ಇರಬೇಕಂತೆ. ಸಿಂಗಲ್ಟಾನ್ ಅಂತಂದ್ರೆ ಅದಕ್ಕೊಂದು ಮೀನಿಂಗ್ ಇದೆ, ಲೀಡಿಂಗ್ ಟು ಎ ಸಿಂಗಲ್ ವ್ಯಾಲ್ಯೂ. ಸಿಂಗಲ್ಟಾನ್ ಅಂದ್ರೇನು? ಲೀಡಿಂಗ್ ಟು ಎ ಸಿಂಗಲ್ ವ್ಯಾಲ್ಯೂ. ಒಂದು ಸಿಂಗಲ್ ವ್ಯಾಲ್ಯೂ ಸಿಕ್ತಿತ್ತು ಅಂದರೆ, ಆದರೆ ಇಲ್ಲಿ ನಮ್ಗೆ ಸಿಂಗಲ್ ವ್ಯಾಲ್ಯೂ ಸಿಗ್ತಾ ಇಲ್ಲ. ಲೆಫ್ಟ್ ಹ್ಯಾಂಡಿಂದ ಬೇರೆ ವ್ಯಾಲ್ಯೂ ಸಿಗ್ತದೆ, ರೈಟ್ ಹ್ಯಾಂಡಿಂದ ಬೇರೆ ವ್ಯಾಲ್ಯೂ ಸಿಗ್ತದೆ. ಸೊ ಎ ಕಾಮ ಬಿ ಅಂತ ತೊಗೊಂಡಾಗ ನಮಗೇನು ಸಿಗಂಗಿಲ್ಲ, ಫಂಕ್ಷನ್ ಕಂಟಿನ್ಯೂಸ್ ಅಂತ ನಾವು ಹೇಳೋಕ್ಕಾಗಂಗಿಲ್ಲ. ಒಂದೇ ಪಾಯಿಂಟ್ ಒಳಗೆ ನಾವು ಏನು ಮಾಡಬೇಕಾಗ್ತದೆ, ಫಂಕ್ಷನ್ ಕಂಟಿನ್ಯೂಸ್ ಆದೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಡೆಫಿನೇಷನ್ ನಂಬರ್ 2. ಎಕ್ಸಾಂಪಲ್ ನಂಬರ್ 6 ಮುಗಿದಿದೆ. 7th ನೋಡೋಣಂತೆ. ಈಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆರ್ ನಾಟ್ ಅಂತ ಕೇಳ್ತಾರೆ. ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ, ಇದನ್ನು ಸಿಂಪಲಾಗಿ ಹೇಳಿದ್ದೆ, ಆದರೆ ಈಗ ಕಂಟಿನ್ಯೂಸ್ ಆಗಿ ನೋಡೋಣಂತೆ. ಎಕ್ಸಾಂಪಲ್ ನಂಬರ್ 7 ಸ್ವಲ್ಪ ಡೆಪ್ತಲ್ಲಿ ನೋಡೋಣ. ಎಕ್ಸಾಂಪಲ್ ನಂಬರ್ 7 ಹೇಳ್ತದೆ ಏನಂತಂದರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ಇದೆ. ಈ ಫಂಕ್ಷನ್ ಕಂಟಿನ್ಯೂಸ್ ಆದೋ ಏನು ಇಲ್ಲೋ ಚೆಕ್ ಮಾಡಬೇಕು. ಚೆಕ್ ಮಾಡೋಣ. ಓಕೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಅಂದಾಗ ನಾವೇನು ತಗೋತೀವಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸ್ ಅಂತ ನಾವು ತಗೊತೀವಿ. ದಿಸ್ ಇಂಪ್ಲೈಸ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಎಲ್ಲ ವ್ಯಾಲ್ಯೂಸ್ ಆಫ್ ಎಕ್ಸ್ಗಳಿಗೆ ಫಂಕ್ಷನ್ ಡಿಫೈನ್ ಆಗ್ತದೆ. ನೋಡ್ರಿ, ಎಫ್ ಆಫ್ ಎಕ್ಸ್, ಎಕ್ಸ್ ಇದ್ದಲ್ಲಿ 0 ಹಾಕ್ರಿ 0 ಸಿಗ್ತದೆ, 1 ಹಾಕ್ರಿ 1 ಸಿಗ್ತದೆ, 2 ಹಾಕ್ರಿ 2 ಸಿಗ್ತದೆ. ಅಂದ್ರೆ ನೀವು ಏನು ವ್ಯಾಲ್ಯೂ ಹಾಕಿದ್ರು ಕೂಡ ಅದು ವ್ಯಾಲ್ಯೂ ಸಿಗ್ತದೆ. ಅಂದ್ರೆ ಅದು ಫಂಕ್ಷನ್ ಡಿಫೈನ್ಡ್ ಅಂದಂಗೆ. ಒಂದು ವೇಳೆ ಫಂಕ್ಷನ್ ಹಿಂಗಿತ್ತಪ್ಪ, 1/x ಇತ್ತು, ಆವಾಗ ನಾವು ಎಫ್ ಆಫ್ ಎಕ್ಸ್, ಎಕ್ಸ್ ಇದ್ದಲ್ಲಿ 0 ಹಾಕಿದ್ವಿ ಅಂತಂದರೆ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಆಟ್ 0 ಅಂತ ನಾವು ಹೇಳ್ತೀವಿ. ಇಟ್ ಈಸ್ ನಾಟ್ ಡಿಫೈನ್ಡ್ ಆಟ್ 0.
ಅರ್ಥ ಆಯ್ತಾ? ಹಾಗಾಗಿ ಆ ಥರ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 0 ಹಾಕು, 2 ಹಾಕು, 3 ಹಾಕು, 100 ಹಾಕು, 1000 ಹಾಕು, ನಿಮ್ಗೆ ವ್ಯಾಲ್ಯೂ ಸಿಗ್ತದೆ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ದಟ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ರಿಯಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇದನ್ನು ಹಂಗೆ ಬರಿಬೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಎಕ್ಸ್ ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0, ದೆನ್ ಪಾಸಿಟಿವ್ ಎಕ್ಸ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ನಾವು ತಗೋಬೋದು. ಓಕೆ, ಅದನ್ನೇ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ. ಹಾಂ, ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಿದ್ದಾರೆ ಮತ್ತು ಇಲ್ಲ, ಕರೆಕ್ಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಎಕ್ಸ್ ಯಾವಾಗ ಎಕ್ಸ್ ಇಸ್ ಲೆಸ್ ದೆನ್ 0. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಪಾಸಿಟಿವ್ ಎಕ್ಸ್ ಯಾವಾಗ ಎಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಯಾವ ಥರ? ಒಂದು ಎಕ್ಸಾಂಪಲ್ ನೋಡ್ರಿ. ಈಗ ಎಕ್ಸ್ ವ್ಯಾಲ್ಯೂ ನಾನು ಏನು ಮಾಡ್ತೀನಿ ಅಂತಂದರೆ 0 ಕಡೆಗೆ ಲೆಫ್ಟ್ ಸೈಡಿಂದ ಬರ್ತೀನಿ. ನಾನು 0 ಕಡೆಗೆ ಲೆಫ್ಟ್ ಸೈಡಿಂದ ಬರ್ತೀನಿ. ಅವಾಗ ಏನು ಸಿಗ್ತದೆ ನೋಡ್ರಿ, ಯಾವಾಗ ಎಕ್ಸ್ -1 ಆಗಿರ್ತದ, ಯಾವಾಗ ಎಕ್ಸ್ -1 ಆಗಿರ್ತದ ಅವಾಗ ಏನು ಸಿಗ್ತದೆ ನಮ್ಗೆ ವ್ಯಾಲ್ಯೂ? -1 ಅಂದಾಗ -1 ಸಿಗ್ತದೆ, ಕರೆಕ್ಟ್. ನೆಕ್ಸ್ಟ್ -2 ಅಂದಾಗ -2 ಸಿಗ್ತದೆ. -0.5 ಅಂದಾಗ -0.5 ಸಿಗ್ತದೆ. -0.1 -0.1. ಓಕೆ, -0.001 -0.001 ಸಿಗ್ತದೆ. ಓಕೆ, ಲೆಫ್ಟ್ ಸೈಡಿಂದ ನಮಗೇನು ಸಿಕ್ತು? ನೆಗೆಟಿವ್ ವ್ಯಾಲ್ಯೂಸ್ಗಳೆಲ್ಲ ಸಿಕ್ಕುವಂತ ಹೋದು. ಅರ್ಥ ಆಗ್ತದ? ನೆಕ್ಸ್ಟ್ ರೈಟ್ ಸೈಡಿಂದ ಏನು ಸಿಗ್ತದೆ ನಮ್ಗೆ? ಪಾಸಿಟಿವ್ ವ್ಯಾಲ್ಯೂಗಳು, +1 +1 +2 +2 ಹಿಂಗೆ ಸಿಗ್ತದೆ. ಈಗ ನಾವು ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೂ ಕೂಡ ಏನು ತೊಗೋಬೇಕು ನಾವು? ಪಾಸಿಟಿವ್ ತೊಗೋಬೇಕು. ಯಾಕಂದರೆ ಇದು ಮಾಡಲಸ್ ಐತಿ, ನೆನಪಿರಲಿ. ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೂ ಕೂಡ ಪಾಸಿಟಿವ್ ಬರ್ತೈತಿ. ಹಾಗಿದ್ದಾಗ ಈ ಕೆಳಗಿನ ಗ್ರಾಫ್ ಏನಾಗ್ಬಿಡ್ತು ಅಂತಂದ್ರೆ ಈ ಥರ ಬಂದುಬಿಡ್ತೈತಿ. ನೆಗೆಟಿವ್ ಹಾಕಿದ್ರು ಕೂಡ ಪಾಸಿಟಿವ್ ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ. ಅಂದರೆ ಲೆಫ್ಟ್ ಸೈಡಿಂದ ಬಂದ್ರೂ ಕೂಡ 0 ಕಡೆಗೆ ಅಪ್ರೋಚ್ ಆಗಕತ್ತೈತಿ, ರೈಟ್ ಸೈಡಿಂದ ಬಂದು ಕೂಡ 0 ಕಡೆಗೆ ಅಪ್ರೋಚ್ ಆಗತೈತಿ. ಹಾಗಾಗಿ ನಾವೇನು ಹೇಳ್ತೀವಿ? ಲೆಸ್ ದೆನ್ 0 ಅಂದ್ರೆ 0ಗಿಂತ ಕಡಿಮೆ ಇದ್ರೆ ನೆಗೆಟಿವ್ ಎಕ್ಸ್ ಕಡೆಗೆ ಬರ್ತೈತಿ. ಆಮೇಲೆ ಮೋರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ಪಾಸಿಟಿವ್ 0 ಕಡೆಗೆ ವ್ಯಾಲ್ಯೂ ಬರ್ತದೆ. ಓಕೆ, ಇದನ್ನು ಹೆಂಗೆ ಬರಿಬೇಕಪ್ಪ? ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -0 ಹಿಂಗೆ ಬರಬೇಕು. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -0 ಅಂತಂದ್ರೆ ಲೆಫ್ಟ್ ಸೈಡಿಂದ ಬರ್ತಾ ಇದ್ವಿ. ಇದು LHL ಆಗ್ತದೆ. ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 -0. ಎಫ್ ಆಫ್ ಎಕ್ಸ್ ಅಂದ್ರೆ ಯಾವಾಗಪ್ಪ? -0 ಇದ್ದಾಗ ಏನದ? -0 ಇದ್ದಾಗ ಏನದ? -x ಅದ, -x ಅಂತ ಬರೋಣ. ಅರ್ಥ ಮಾಡ್ಕೊಡ್ರಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ನೆಗೆಟಿವ್ ಸೈಡ್, ದಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಅಂತಂದ್ರೆ -0 ಇದ್ದಾಗ, ಲೆಸ್ ದೆನ್ 0 ಇದ್ದಾಗ, ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಾಗ ಏನಿತ್ತು? -x ಇತ್ತ, -x ಅಂತ ಬರೀರಿ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಹಾಕೋಣಂತ -0 ಅಂತ ಹಾಕೋಣಂತ. ಎಕ್ಸ್ ಇದ್ದಲ್ಲಿ ಏನು ಹಾಕೋಣ? 0 ಹಾಕೋಣ. -0 ಅಂದಾಗ ಏನು ಬರ್ತದೆ ವಾಪಸ್? -0 ಅಂತ ಇರೋಂಗಿಲ್ಲ, ಪಾಸಿಟಿವ್ 0ನೇ ಬರ್ತದೆ ವಾಪಸ್. ಓಕೆ, ಅಂದರೆ 0 ಸಿಕ್ತು ನಮಗೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳಂತ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ 0. ದೆನ್ ಏನಿತ್ತಪ್ಪ ಇಲ್ಲಿ? +x ಅದ, +x ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಏನು ಬಂತ ಆನ್ಸರ್? x ಈಕ್ವಲ್ ಟು 0 ಹಾಕಿದಾಗ 0 ಅಂತ ಸಿಕ್ತು. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟಿಗೆ ಈಕ್ವಲ್ ಆದವು. ಆಮೇಲೆ ಫಂಕ್ಷನ್ ವ್ಯಾಲ್ಯೂ ಎಟ್ x ಈಕ್ವಲ್ ಟು 0 ಏನಾಗುತ್ತೆ ನೋಡ್ರಿ? ಲಿಮಿಟ್ ಬೇಡ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಮಾಡ್ಯುಲಸ್ ಆಫ್ 0 ಇಸ್ ಈಕ್ವಲ್ ಟು ಏನು ಬಂತು ನಮ್ಗೆ? 0 ಬಂತು. ಅರ್ಥ ಆಗ್ತದ? ಯಾವಾಗ ನಾವು ಎಕ್ಸ್ ಇದ್ದಲ್ಲಿ 0 ಹಾಕಿದ್ವಿ ಅಂತಂದ್ರೆ ಫಂಕ್ಷನ್ ವ್ಯಾಲ್ಯೂ ಕೂಡ 0ನೇ ಬಂತು, ಲೆಫ್ಟ್ ಹ್ಯಾಂಡ್ ಲಿಮಿಟು ಕೂಡ 0ನೇ ಬಂತು, ರೈಟ್ ಹ್ಯಾಂಡ್ ಲಿಮಿಟು ಕೂಡ 0ನೇ ಬಂತು. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ 7. 8th ಎಕ್ಸಾಂಪಲ್ ನೋಡ್ರಿ. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ given by f of x is equal to x cube plus x square plus or x square minus 1 ಅಂತ ಕೊಟ್ಟಿದ್ದಾರೆ. It is nothing but what? It is a quadratic cubic function ಇದೆ ನೋಡ್ರಿ. Cubic function f of x is equal to x cube plus x square minus 1 ಅಂತ ಇದೆ. ಈ ಫಂಕ್ಷನ್ ಕಂಟಿನ್ಯೂಸ್ ಆದೋ ಇಲ್ಲ ಅಂತ ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಎವ್ರಿ ಪೊಲಿನಾಮಿಯಲ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಿದ್ದೀನಿ. ಹಾಗಾಗಿ ಇದು ಪೊಲಿನಾಮಿಯಲ್ ಫಂಕ್ಷನ್ ಅದ, ಕಂಟಿನ್ಯೂಸ್ ಇರಲೇಬೇಕು. ಓಕೆ, ಫಸ್ಟ್ ಏನು ಮಾಡೋಣಂತ? ಲೆಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಲೆಟ್ ಸಿ ಬಿ
ಎನಿ ಆರ್ಬಿಟ್ರರಿ ವ್ಯಾಲ್ಯೂ. ಆರ್ಬಿಟ್ರರಿ ಅಂತಂದರೆ ಯಾವುದಾದ್ರೂ ಒಂದು ಏನಂತ ಕರಿತೀವಿ ನಾವು, ಎನಿ ವ್ಯಾಲ್ಯೂ. ಆರ್ಬಿಟ್ರರಿ ಅಂದರೆ ಯಾವುದಾದ್ರೂ ಒಂದು ವ್ಯಾಲ್ಯೂ, ಎನಿ ಆರ್ಬಿಟ್ರರಿ ವ್ಯಾಲ್ಯೂ. ಹಾಗಿದ್ದಾಗ ನಮಗೇನು ಸಿಗ್ತದೆ, ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಇಸ್ ಈಕ್ವಲ್ ಟು ಸಿ ಕ್ಯೂಬ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ 1 ಅಂತ ಸಿಗ್ತದೆ. ಅಂದರೆ ಎಕ್ಸ್ ಇದ್ದಲ್ಲಿ ಸಿ ಹಾಕಿದ್ರೆ ಸಿ ಕ್ಯೂಬ್ ಕಾನ್ಸ್ಟಂಟ್ ಅಂದಂಗೆ. ಎಕ್ಸಾಂಪಲ್, ಎಕ್ಸ್ ಇದ್ದಲ್ಲಿ 1 ಹಾಕೋಣ ಅಂತ, 1 ಹಾಕಿದ್ರೆ ಏನು ಸಿಗುತ್ತಪ್ಪ, 1 ಕ್ಯೂಬ್ ಪ್ಲಸ್ 1 ಸ್ಕ್ವಯರ್ ಮೈನಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಆನ್ಸರ್ ಏನು ಬರ್ತದೆ, 1 ಬರ್ತದೆ. 1 ಅಂತಂದ್ರೇನು, ರಿಯಲ್ ವ್ಯಾಲ್ಯೂ ಸಿಗ್ತಾ ನಿಮ್ಗೆ. ರಿಯಲ್ ವ್ಯಾಲ್ಯೂ ಸಿಗಬೇಕು, ಇಮ್ಯಾಜಿನರಿ ವ್ಯಾಲ್ಯೂ ಸಿಗಬಾರ್ದು, ಇನ್ಫೈನೈಟ್ ವ್ಯಾಲ್ಯೂ ಸಿಗಬಾರ್ದು. ರಿಯಲ್ ವ್ಯಾಲ್ಯೂ ಸಿಕ್ಕರೆ ಅದು ಕಂಟಿನ್ಯೂಸ್ ಅಂತ ನಾವು ಮುಂದೆ ಹೇಳ್ಬೋದು. ನೋಡೋಣಂತೆ. ನೆಕ್ಸ್ಟ್, ಲಿಮಿಟ್ ಆಸ್ extends to negative c. Let c be any arbitrary value where c ವ್ಯಾಲ್ಯೂ ಹೆಂಗಂತಂದ್ರೆ c is less than x ಅಂತ ತಗೊಳ್ಳೋಣ. c is less than x ಅಂದರೆ x ಗೆ ಅಪ್ರೋಚ್ ಆಗ್ತಾ ಇದೆ. ಅಂದರೆ x is approaching negative c, then f of x is equal to limit as x approaching c, then x cube plus x square minus 1. This is equal to, ಆನ್ಸರ್ ಏನು ಬರ್ತಪ್ಪ, ಸಿ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ ಸಿ ಹಾಕಿದ್ರೆ ಸಿ ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 1 ಅಂತ ಬರ್ತದೆ. ಈ ಲೆಫ್ಟ್ ಸೈಡಿಂದ ಕೂಡ ನೋಡಿದಾಗ ಅದೇ ವ್ಯಾಲ್ಯೂ ಬಂತು. ರೈಟ್ ಸೈಡಿಂದ ಕೂಡ ನೋಡ್ತೀವಿ ನೋಡ್ರಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ ಸಿ, ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ ಸಿ, ದೆನ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಸೊ LHL is equal to RHL, and also the function value is same as that of the LHL is equal to RHL. So we can say that the function is continuous anta ನಾವು ಹೇಳ್ತೀವಿ. So what is this? It is a polynomial function. Every polynomial function. Example number 9, discuss the continuity of the function f of x given by f of x is equal to 1 by x ಅಂತ ಕೊಟ್ಟಿದ್ದಾರೆ. ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಏನಪ್ಪ, f of x equal to 1 by x ಅಂತ ಹೇಳಿ, ವೇರ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ವ್ಯಾಲ್ಯೂ ನಾವು 0 ತೊಗೊಳಂಗಿಲ್ಲ, ಅವ್ರು ಕೊಟ್ಬಿಟ್ಟಾರೆ. ಹಾಗಾಗಿ ಆ 0 ತೊಗೊಳೋದು ಬಿಟ್ಟು ಉಳಿದಿದ್ದು ನಾವು ಏನು ಮಾಡಬೇಕು, ಗ್ರಾಫ್ನ ಡ್ರಾ ಮಾಡಬೇಕು, ಅಥವಾ ಇದು ಕಂಟಿನ್ಯೂಸ್ ಅದು ಡಿಸ್ಕಂಟಿನ್ಯೂಸ್ ಅದು ಅಂತ ನಾವು ಚೆಕ್ ಮಾಡಬೇಕು. ಫಿಕ್ಸ್ ಎನಿ ನಾನ್ ಝೀರೋ ವ್ಯಾಲ್ಯೂ ಆರ್ ನಂಬರ್ ಸಿ ವಿ ಹ್ಯಾವ್. ಅವಾಗ ಏನಾಗ್ತದೆ ನೋಡ್ರಿ, ಲೆಟ್ ಸಿ ಬಿ ಎನಿ ನಾನ್ ಝೀರೋ ವ್ಯಾಲ್ಯೂ. ಸಿ ಅಂತಕ್ಕಂಥದ್ದು ಎನಿ ನಾನ್ ಝೀರೋ ವ್ಯಾಲ್ಯೂ ಅಂತ ತಗೋಣ. ಅವಾಗ ಏನಾಗ್ತದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಸಿ ಇಸ್ ಈಕ್ವಲ್ ಟು 1 by ಸಿ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್, ಈಗ ಸಿ ಅಂತಂದರೆ 1 ಅಂತ ತಗೋಣ. ಎಕ್ಸಾಂಪಲ್, ಸಿ ಈಕ್ವಲ್ ಟು 1 ಅಂತ ತೊಗೊಂಡಾಗ ನಮಗೇನು ಸಿಗ್ತದೆ, ಗ್ರಾಫು ಸಿ ಇದ್ದಲ್ಲಿ 1 ಹಾಕು, 1 ಇದ್ದಾಗ ನಮಗೇನು ಸಿಗ್ತದೆ, 1 by 1 ಸಿಗ್ತದ, 1, ಸಿಗ್ತದೆ ನಿಮ್ಗೆ. ವೆನ್ ಎಕ್ಸ್ ಈಕ್ವಲ್ ಟು 1, ದೆನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಸಿಗ್ತದೆ, 1 by 1. ವೈ ಈಕ್ವಲ್ ಟು 1 by 1 ಅಂದರೆ 1 ಸಿಗ್ತದೆ. ಎಕ್ಸ್ ಈಕ್ವಲ್ ಟು 1 ಇದ್ದರೆ ವೈ ಈಕ್ವಲ್ ಟು 1, ನಿಮ್ಗೇನು ಸಿಗ್ತದೆ, ಗ್ರಾಫು ಇಲ್ಲಿ ಬಂದುಬಿಡ್ತದೆ. ಎಕ್ಸ್ ಈಕ್ವಲ್ ಟು 2 ಹಾಕೋಣ ಅಂತ, ಅವಾಗ ಏನಾಗ್ತದೆ ನೋಡ್ರಿ, ಎಕ್ಸಾಂಪಲ್ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನ, ಎಕ್ಸ್ ಈಕ್ವಲ್ ಟು 2 ಹಾಕ್ರಿ, ಅಥವಾ ಸಿ ಈಕ್ವಲ್ ಟು 2 ಹಾಕ್ರಿ, 1 by 2 ಸಿಗ್ತದೆ. ಎಕ್ಸ್ ಇದ್ದಲ್ಲಿ 2 ಹಾಕಿದ್ರೆ ವೈ ಇದ್ದಲ್ಲಿ ಏನು ಸಿಗ್ತದೆ, 1 by 2 ಸಿಗ್ತದೆ ನಿಮ್ಗೆ, ಅಂದರೆ 0.5 ಸಿಕ್ತು. ಎಕ್ಸ್ ಇದ್ದಲ್ಲಿ 2 ಅಂದರೆ ಇದು ಅಪ್ಪ, ಇದು 1 ಅಂತ ತಿಳ್ಕೊ, ಇದು 2 ಅಂತ ತಿಳ್ಕೊ. 2 ಇದ್ದಲ್ಲಿ 1 by 2 ಫಂಕ್ಷನ್ ಗ್ರಾಫ್ ಇಲ್ಲಿ ಬಂತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 10 ಹಾಕೋಣ ಅಂತ, ವೈ ಇದ್ದಲ್ಲಿ ಏನಾಗ್ತದೆ ನೋಡ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು, ಅಥವಾ ಎಫ್ ಆಫ್ ಎಕ್ಸ್ ಅಂದರೆ 10 ಅಂತ ತಂದು 1 by 10 ಸಿಕ್ತು, 0.1 ಸಿಕ್ತು. ಅಂದರೆ ಎಕ್ಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 0.1 ಅಂತ ಬಂತು. ಅವಾಗೇನು ಸಿಗ್ತದೆ, ಎಕ್ಸ್ ಈಕ್ವಲ್ ಟು 10, ವೈ ಈಕ್ವಲ್ ಟು 0.1, ಈ ಥರ ಗ್ರಾಫ್ ಸಿಗ್ತದೆ. ಎಕ್ಸ್ ಈಕ್ವಲ್ ಟು 1 ಹಾಕಿದ್ವಿ, ಎಕ್ಸ್ ಈಕ್ವಲ್ ಟು 0.5 ಹಾಕೋಣಂತೆ, ಎಕ್ಸ್ ಈಕ್ವಲ್ ಟು ಏನು ಹಾಕೋಣ, 0.5 ಹಾಕೋಣ, ಅಥವಾ ಸಿ ಈಕ್ವಲ್ ಟು, ಎಕ್ಸ್ ಅಂದರೆ ಸಿ ಎನಿ ಕಾನ್ಸ್ಟೆಂಟ್ ವ್ಯಾಲ್ಯೂ, ಎಫ್ ಆಫ್ ಸಿ ಈಸ್ ಈಕ್ವಲ್ ಟು 0.5 ಅಂತ ಹಾಕಿದಾಗ 1 by 0.5 ಇಸ್ ನಥಿಂಗ್ ಬಟ್ ವಾಟ್, 1 by 0.5 ಅಂತಂದರೆ 1 divided by 1 by 2 ಅಂದಂಗೆ, 0.5 1 by 2 ಡಿವಿಷನ್ ಮ್ಯಾಕ್ ಕಳಿಸ್ರಿ, ಏನಾಯಿತು, 2 ಬಂದುಬಿಡ್ತೀನಿ ನಿಮಗೆ ವ್ಯಾಲ್ಯೂ. ಅಂದರೆ ಎಕ್ಸ್ ಈಕ್ವಲ್ ಟು 0.5 ಇದ್ದರೆ ವೈ ಇಸ್ ಈಕ್ವಲ್ ಟು ಏನು ಸಿಕ್ತು, 2 ಸಿಕ್ತು. ಎಕ್ಸ್ ಈಕ್ವಲ್ ಟು 0.5 ಇಲ್ಲಿ ಬಂತಾ, ವೈ ಈಕ್ವಲ್ ಟು 2 ಇಲ್ಲಿ ಬಂತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0.1 ಹಾಕ್ತೀನಿ ನಾನು, ಅವಾಗ ಏನಾಗ್ತು ನೋಡ್ರಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0.1 ಇಸ್ ಈಕ್ವಲ್ ಟು 1 divided by 0.1 ಇಸ್ ಈಕ್ವಲ್ ಟು 1 divided by 1 by 10. 0.1 ಅಂದರೆ 1 by 10, ಈಗ ಡಿವಿಷನ್ ಮ್ಯಾಕ್ ಕಳಿಸ್ತೀವಿ, ಅವಾಗ ಏನಾಯ್ತಪ್ಪ, 10 ಬಂತು. ಅಂದ್ರೆ ಎಕ್ಸ್ 0.1ಗೆ ಬಂದಾಗ ವೈ ಈಕ್ವಲ್ ಟು ಏನಾಯಿತು, 10 ಅಂತ ಆಯಿತು. ನೆಕ್ಸ್ಟ್ ಈಗ ಎಕ್ಸ್ 0.01 ಹಾಕ್ತೀನಿ, ಅವಾಗ ಏನಾಯ್ತು ನೋಡ್ರಿ, ಎಕ್ಸ್ ಈಕ್ವಲ್ ಟು 0.01 ಹಾಕಿದಾಗ ವೈ ಈಕ್ವಲ್ ಟು ಏನು ಸಿಗ್ತದ, 100 ಸಿಗ್ತದೆ, 100.
ಯಾಕೆ 1 ಡಿವೈಡೆಡ್ ಬೈ 0.01 ದಟ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ 100 ಡಿವಿಷನ್ ಮ್ಯಾಗ ಹೋಗಿ 100 ಮ್ಯಾಗ ಬಂತು ಅಂದ್ರೆ y = 100 ಆಯಿತು. x = 0.01 ಅಂದ್ರೆ 0ಗೆ ಸಮೀಪ ಹೊಂಟೈತಿ. ಓಕೆ 0.01 ಅಂದ್ರೆ y = ಏನು ಬರ್ತಪ್ಪ 100 ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಹಂಗೆ x = 0.0001 ಹಾಕಿಬಿಡೋಣ, ಅವಾಗ ಏನಾಗ್ತದೆ y = 10,000 ಆಗ್ತದೆ. ಅರ್ಥ ಆಗ್ತದ ಅಂದ್ರೆ ಎಕ್ಸ್ 0 ಕಡೆಗೆ ಅಪ್ರೋಚ್ ಆಗಕತ್ತದ. ಎಕ್ಸ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 0 ಫ್ರಮ್ ಪಾಸಿಟಿವ್ ಸೈಡ್. ಎಕ್ಸ್ ಈಸ್ ಅಪ್ರೋಚಿಂಗ್ ಟುವರ್ಡ್ಸ್ 0 ಫ್ರಮ್ ಪಾಸಿಟಿವ್ ಸೈಡ್ ಆ್ಯಂಡ್ ವೈ ಈಸ್ ಅಪ್ರೋಚಿಂಗ್ ಟು ಅಥವಾ ಎಫ್ ಆಫ್ ಎಕ್ಸ್ ಇಸ್ ಅಪ್ರೋಚಿಂಗ್ ಟು ಇನ್ಫಿನಿಟಿ. ಎಕ್ಸಾಂಪಲ್ ಈಗ ನಾನೇನು ತೋತೀನಿ ಎಕ್ಸ್ ಇಸ್ ಈಕ್ವಲ್ ಟು 0.00000000000001 ತೊಗೊತೀನಿ. ಅವು y ಇಸ್ ಈಕ್ವಲ್ ಟು ಏನು ಸಿಗ್ತದೆ ನಿನಗೆ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಂಕ್ಷನ್ ವ್ಯಾಲ್ಯೂ ಏನು ಸಿಗ್ತದ, ಎಷ್ಟು ಜೀರೋ ಅದು ಅಷ್ಟು 1000 ಹಿಡಿ. 1000 ಅಂತಂದ್ರೆ ಅಷ್ಟು ಜೀರೋಗಳು ಒಂದ್ರ ಮುಂದೆ ಬಂದುಬಿಡ್ತಾವೆ, ಒಂದ್ರ ಮುಂದೆ ಇಷ್ಟು 0.0000 ಅಂತ. ಅಂದರೆ ಅವಾಗ 0.000 ಅಂದ್ರೆ ಎಕ್ಸ್ ವ್ಯಾಲ್ಯೂ ಅಪ್ರೋಚಿಂಗ್ ಟು 0 ಟಚ್ ಆಗಕತ್ತೈತಿ, ಆದರೆ ಟಚ್ ಆಗಿಲ್ಲ. ಯಾಕೆ ನಾಟ್ ಈಕ್ವಲ್ ಟು 0 ತೊಗೋಬೇಕು ನಾವು, ತಿಳಿತಾ? ಈಕ್ವಲ್ ಟು 0 ತೊಗೊಂಡ್ರೆ ಏನಾಗ್ತದೆ 1/0 ಅನ್ಡಿಫೈನೇಬಲ್ ಇನ್ಫಿನಿಟಿ ಆಗ್ತದೆ. ಯು ವಿಲ್ ನಾಟ್ ಗೆಟ್ ದ ವ್ಯಾಲ್ಯೂ. ಸೊ ಇಲ್ಲಿ approaching to x is approaching to 0, then f of x value is approaching to positive infinity plus infinity ಗೆ ಮೂವ್ ಹಾಕೊಂತ ಹೋಗ್ತದೆ. ಅದೇ ರೀತಿಯಾಗಿ ನಾವು ನೆಗೆಟಿವ್ ಸೈಡ್ ಹೋಗೋಣ ಅಂತ ಅಂದರೆ ಎಕ್ಸ್ ಇದ್ದಲ್ಲಿ ಅಥವಾ ಸಿ ಇದ್ದಲ್ಲಿ -2 ಹಾಕಿದಾಗ -1/2, -10 ಹಾಕಿದಾಗ -0.1. ಓಕೆ ಮೈನಸ್ ನೆಗೆಟಿವ್ ಸೈಡ್ ಬಂದಾಗ ಅವಾಗ ಗ್ರಾಫ್ ಹೆಂಗೆ ಬರ್ತೈತಪ್ಪ -1 -0.5 ಆಮೇಲೆ ಏನು ಬರ್ತದ 2 ಅಂತ ಬರ್ತದ -2. ನೆಕ್ಸ್ಟ್ -2 ಅಂದಾಗ ನಮಗೇನು ಸಿಗ್ತದ 1/2 ಸಿಗ್ತದ. -10 ಅಂದಾಗ -0.1 ಸಿಗ್ತದ. ಆಮೇಲೆ -0.001 ಅಂದಾಗ ಗ್ರಾಫ್ ಇಲ್ಲಿಗೆ ಬರ್ತದ. -0.00001 ಅಂತಂದಾಗ ಮೇಲ್ಗಡೆ ಹೋಗ್ತದೆ. ಈ ಥರ ಗ್ರಾಫ್ ಸಿಗ್ತದೆ ನಿಮ್ಗೆ. ಓಕೆ ವೆನ್ ಎಕ್ಸ್ ಈಸ್ ಅಪ್ರೋಚಿಂಗ್ ಫ್ರಾಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ಲೆಫ್ಟ್ ಸೈಡಿಂದ ಬರ್ತಾ ಇದ್ದೀವಿ ನಾವು -1 -0.1 ಅಲ್ಲ -0.001 ಈ ಥರ ತೊಗೊಂಡಾಗ ನೆಗೆಟಿವ್ ಸೈಡಿಂದ ಬಂದಾಗ ನಮ್ಗೆ ಏನು ಸಿಗ್ತದೆ ನೆಗೆಟಿವ್ ಇನ್ಫಿನಿಟಿ ಕಡೆಗೆ ವ್ಯಾಲ್ಯೂ ಬರ್ತದೆ ನೋಡಿರಿ. ಎದ್ರ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ನೆಗೆಟಿವ್ ಇನ್ಫಿನಿಟಿ ಹೋಗ್ತದೆ. ಪಾಸಿಟಿವ್ ಸೈಡ್ ಬಂದಾಗ ಪಾಸಿಟಿವ್ ಇನ್ಫಿನಿಟಿ ಕಡೆ ಹೋಗ್ತದೆ. ಆದರೆ x = 0 ತೊಗೊಂಡ್ರಿ ಅಂತಂದ್ರೆ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್, ನಿಮ್ಗೆ ಎನಿ ರಿಯಲ್ ವ್ಯಾಲ್ಯೂ ಸಿಗಂಗೇ ಇಲ್ಲ. ಓಕೆ ಎಕ್ಸಾಂಪಲ್ ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಇಸ್ ಈಕ್ವಲ್ ಟು 1/0 ತೊಗೊಂಡ್ರೆ ನಮಗೆ ಸಿಗ್ತದೆ ಅನ್ಡಿಫೈನೇಬಲ್ ಸಿಗ್ತದೆ ಇನ್ಫಿನಿಟಿ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ಎನಿ ರಿಯಲ್ ವ್ಯಾಲ್ಯೂ. ಇನ್ಫಿನಿಟಿ ಅಂದರೆ ರಿಯಲ್ ವ್ಯಾಲ್ಯೂ ಅಲ್ಲ. ರಿಯಲ್ ವ್ಯಾಲ್ಯೂ ಸಿಗಲಿಲ್ಲ ಅಂತಂದರೆ ಗ್ರಾಫು ಅಥವಾ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಓಕೆ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ x = 0 ಡಿಸ್ಕಂಟಿನ್ಯೂಸ್, ಅದು ಬಿಟ್ಟರೆ ಕಂಟಿನ್ಯೂಸ್ ಆಗ್ತದೆ. ಹಾಗಾಗಿ ಅಲ್ಲಿ ಅವ್ರು ಏನು ತೊಗೊಂಡಿದ್ದಾರೆ x ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದನ್ನು ನಾವು ಲಿಮಿಟ್ ವೈಸ್ ಬರೆದಾಗ ಯಾವ ಥರ ಸಿಗ್ತದೆ ಸಿಂಪಲ್ ಆಗಿ ಇಲ್ಲಿ ತನಕ ಹೇಳಿದ್ವಲ್ಲ ಅದನ್ನೇ ನಾವು ಬರ್ಕೊತ ಹೋಗ್ಬೋದು. ಲಿಮಿಟ್ ಆಸ್ x ಟೆನ್ಸ್ ಟು -0 ದೆನ್ ದ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ -infinity. From left hand side limit as x tends to -0 f of x is equal to 1 divided by x is equal to ಏನು ಸಿಗ್ತದಪ್ಪ ಹಿಂಗೆ ಬರೋಣ ಅಂತ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು -0 ಎಫ್ ಆಫ್ ಎಕ್ಸ್ ಅಂದ್ರೇನು 1/x ಅದ 1/x. ದಿಸ್ ಇಸ್ ಈಕ್ವಲ್ ಟು 1 divided by 0 ದಿಸ್ ಇಸ್ ಈಕ್ವಲ್ ಟು -infinity. ಯಾಕೆ ನೆಗೆಟಿವ್ ಸೈಡ್ ಅದಲ್ಲಿ -infinity. ನೆಕ್ಸ್ಟ್ ಇದೇ ರೀತಿಯಾಗಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು +0 f of x is equal to limit as x tends to 0 positive side 1/x is equal to 1 divided by +0 this is equal to +infinity ಅಂತ ನಾವು ಹೇಳ್ಬೋದು. -infinity to the +infinity ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ ಹಾಗಾಗಿ ಈ ಫಂಕ್ಷನ್ ಏನಪ್ಪ ಡಿಸ್ಕಂಟಿನ್ಯೂಸ್ ಅದ ಯಾವಾಗ x = 0 ಇದ್ದಾಗ. ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ 9 ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ ನಂಬರ್ 10 ಇಂಪಾರ್ಟೆಂಟ್ ಎಕ್ಸಾಂಪಲ್, ಎಕ್ಸಾಮಿಗೆ ಒಂದು ಸಲ ಕೇಳಿದ್ದಾರೆ. ಆ ಎಕ್ಸಾಮು ಯಾವಾಗಿತ್ತು ಅಂತಂತಂದ್ರೆ ಹೇಳಂಗಿಲ್ಲ ನಾನು ಆಮೇಲೆ ಹೇಳ್ತೇನೆ ಅಂತ ಯಾಕಂದ್ರೆ ನೆನಪಾಗಲಾಗೈತಿ ಅದು ಸಲಾಗಿ. 10th ಎಕ್ಸಾಂಪಲ್ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x + 2 ಇಫ್ x is less than or equal to 1 x - 2 if x is greater than 1 ಅಂತ ಕೊಟ್ಟಿದ್ದಾರೆ. Since the function is defined
at x equal to 1 x equal to 1 ಹಾಕಿದಾಗ ಫಂಕ್ಷನ್ ಡಿಫೈನ್ ಆಗ್ತದೆ ಅಥವಾ ಆಗಲ್ಲೋ ಅಂತ ಚೆಕ್ ಮಾಡ್ಕೊಂತ ಹೋಗೋಣ. ಲೆಫ್ಟ್ ಸೈಡ್ ಇಲ್ಲಿದೆ ನೋಡ್ರಿ, ಲೆಫ್ಟ್ ಸೈಡ್ ಇಲ್ಲಿದೆ, ಇದು ರೈಟ್ ಸೈಡ್ ಇದೆ. ಲೆಸ್ ದೆನ್ ಅಂದ್ರೆ ಲೆಫ್ಟ್ ಸೈಡ್, ಮೋರ್ ದೆನ್ ಅಂದ್ರೆ ರೈಟ್ ಸೈಡ್. ಅರ್ಥ ಆಯ್ತಾ? ಅದನ್ನೇ ಬರೋಣ ಅಂತ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1. ಯಾಕೆ -1? 1 ಕಡೆ ಲೆಸ್ ದೆನ್ ಈಕ್ವಲ್ ಟು 1 ಅದಿಲ್ಲ, ಹಾಗಾಗಿ -1 ಬರಿತೀನಿ ನಾನು. ಇಲ್ಲಿ 0 ಇದ್ರೆ -0 ಬರ್ತೀನಿ, 2 ಇದ್ರೆ -2 ಅಂತ ಬರ್ತೀನಿ. ದೆನ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1 ದೆನ್ ಎಫ್ ಆಫ್ ಎಕ್ಸ್ ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು -1 ಎಫ್ ಆಫ್ ಎಕ್ಸ್. ನೆಗೆಟಿವ್ ಇದ್ದಾಗ ಅಂದ್ರೆ ಲೆಫ್ಟ್ ಸೈಡ್ ಇದ್ದಾಗ ಏನದಪ್ಪ ವ್ಯಾಲ್ಯೂ x+2 ಅದ, x+2 ಅಂತ ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಏನು ಹಾಕು, 1 ಹಾಕು, 1 ಹಾಕಪ್ಪ. ಇಲ್ಲಿ ಏನಾಗ್ತದೆ 1 + 2 ಇಸ್ ಈಕ್ವಲ್ ಟು 3 ಅಂತ ಬಂತು. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬಂತು, 3 ಬಂತು. ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ನೋಡೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು +1 ಫ್ರಮ್ ರೈಟ್ ಸೈಡ್. ಯಾಕೆ ಗ್ರೇಟರ್ ದೆನ್ 1 ನೋಡ್ರಿ, ಅಂದ್ರೆ 1ಕ್ಕಿಂತ ಹೆಚ್ಚಿಗೆ ಗ್ರೇಟರ್ ದೆನ್ 1 ಪಾಸಿಟಿವ್ ಸೈಡ್. ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು +1 ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಪಾಸಿಟಿವ್ ಇದ್ದಾಗ x-2 ಅಂತ ಇದೆ, x-2. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಹಾಕ್ಬಿಡೋಣ ಡೈರೆಕ್ಟಾಗಿ. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ ಏನು ರೀ 1 - 2. ದಿಸ್ ಇಸ್ ಈಕ್ವಲ್ ಟು -1 ಬಂತು. LHL +3 ಬಂತು, RHL -1 ಬಂತು. ಎರಡು ಈಕ್ವಲ್ ಆದವು ನಿಮ್ಗೆ ಆಗಿಲ್ಲ ಅಂತಂದ್ರೆ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ಬೋದು. ಇನ್ನೊಂದು ತೊಗೊಳ್ಳೋಣ ಅಂತ ಏನಂದರೆ at x equal to 1 ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 1 ಈಕ್ವಲ್ ಟು ಏನಾಗ್ತೀಯಪ್ಪ ಅವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 1 ಅಂದ್ರೆ ಈ ವ್ಯಾಲ್ಯೂ ಹಾಕಬೇಕಾಗ್ತದೆ. ಯಾಕೆ ಈಕ್ವಲ್ ಟು ಇಲ್ಲಿದೆ ನೋಡು, ಎಕ್ಸ್ ಈಕ್ವಲ್ ಟು ಅಂದಾಗ x+2 ದಿಸ್ ಇಸ್ ಈಕ್ವಲ್ ಟು 1 + 2 ಇಸ್ ಈಕ್ವಲ್ ಟು 3 ಅಂತ ಬರ್ತದೆ. ಸಿನ್ಸ್ the left hand limit is not equal to right hand limit, so the function is discontinuous ಅಂತ ನಾವು ಸ್ವಲ್ಪ ಇಲಾಬ್ರೇಟ್ ಆಗಿ ನೀಟಾಗಿ ಬರಿಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 11. check the continuity of the function f of x is equal to x+2 if x is less than 1, f of x equal to 0 if x equal to 1, f of x equal to x-2 if x is greater than 1 ಅಂತ ಇದೆ. ಇದ್ರದ್ದು ನಾವೇನು ಮಾಡಬೇಕು, ಕಂಟಿನ್ಯೂಟಿನ ಚೆಕ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡಿದಾಗ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ನೆಗೆಟಿವ್ ಸೈಡ್ 1, ಯಾಕೆ ಮೈನಸ್ ಲೆಸ್ ದೆನ್ 1 ಅದಲ್ಲ, ನೆಗೆಟಿವ್ ಸೈಡ್ 1, ದೆನ್ ಎಫ್ ಆಫ್ ಎಕ್ಸ್ ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ನೆಗೆಟಿವ್ ಸೈಡ್ 1 ದೆನ್ x+2 ಇದೆ, x+2 ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು x+2 x ಇದರಲ್ಲಿ ಏನಾಕಪ್ಪ 1 ಹಾಕೋಣ, 1 + 2 ಇಸ್ ಈಕ್ವಲ್ ಟು 3 ಅಂತ ಬಂತು. ನೆಕ್ಸ್ಟ್ ಸರ್ ಇಲ್ಲಿ ನೆಗೆಟಿವ್ ಸೈಡ್ ಅದಲ್ರಿ, ಇದು ಮೈನಸ್ ಹಾಕಮೇನ್ರಿ, ಅಲ್ಲ ಮೈನಸ್ ಹಾಕಕ್ಕೆ ಬರೋಂಗಿಲ್ಲ, ಗ್ರಾಫ್ ಹಾಕ್ತೀನಿ ಗೊತ್ತಾಗ್ತದೆ ನಿಮ್ಗೆ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ ಸೈಡ್ 1 ದೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಪಾಸಿಟಿವ್ ಸೈಡ್ 1 ದೆನ್ ಏನದಪ್ಪ ಪಾಸಿಟಿವ್ ಸೈಡ್ ಇದ್ದಾಗ x-2 ಇದೆಯಾ, x-2 ಅಂತ ನಾವು ಬರೋಣ. ದಿಸ್ ಇಸ್ ಈಕ್ವಲ್ ಟು 1 - 2 ದಿಸ್ ಇಸ್ ಈಕ್ವಲ್ ಟು -1 ಅಂತ ಬಂತು. ವೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 1 ಇಸ್ ಈಕ್ವಲ್ ಟು ಏನು ಬರ್ತದೆ, 0 ಬರ್ತಂತೆ. ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ಏನು ಸಿಗ್ತದಂತ, 0 ಸಿಗ್ತದಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ಗ್ರಾಫ್ ಯಾವ ಥರ ಬರ್ತದೆ ನೋಡಿರಿ, ದಿಸ್ ಇಸ್ ದ ಗ್ರಾಫ್. ಎಕ್ಸ್ ಆಕ್ಸಿಸ್ +2 +3 +4 ಅಂತ ತೊಗೊಳ್ಳೋಣ. -1 -2 -3 -4 ಲೆಫ್ಟ್ ಸೈಡ್ ತೊಗೊಳ್ಳೋಣಂತೆ. ನೆಕ್ಸ್ಟ್ +1 +2 +3 -1 -2 -3 ಅಂತ ತೊಗೊಳ್ಳೋಣ. ಯಾವಾಗ x = 1 ಇರ್ತದೆ ಆವಾಗ ಫಂಕ್ಷನ್ ವ್ಯಾಲ್ಯೂ ಏನಿರ್ತದಪ್ಪ 0 ಇರ್ತದೆ. ವೆನ್ x = 1 ಫಂಕ್ಷನ್ ವ್ಯಾಲ್ಯೂ ಇಸ್ 0 ಅಂದರೆ ಇಲ್ಲೊಂದು ಪಾಯಿಂಟ್ ಸಿಕ್ತು ನಿಮಗೆ. ನಂತರ ವೆನ್ x is less than 1 ಅಂತಂದ್ರೆ 0.9 0 ಅಂತ ತೊಗೊಂಡು 0 ತೊಗೊಂಡು ಫಸ್ಟಿಗೆ 0 ಇದ್ದಾಗ ಏನಾಗ್ತದೆ ನೋಡ್ರಿ, 0 + 2 ಆಗ್ತದೆ, 0 ಇದ್ದಾಗ 2 ಸಿಕ್ತು. ನೆಕ್ಸ್ಟ್ 0.1 ಇದ್ದಾಗ 2.1, 0.2 ಇದ್ದಾಗ 2.2, 0.3 ಇದ್ದಾಗ 2.3, 0.4 ಇದ್ದಾಗ 2.4, 0.9 ಇದ್ದಾಗ 2.9. ಬಟ್ 3 ಅಪ್ರೋಚ್ ಆಗ್ತದನು 2.99 ಹಾಕ್ಬೋದು ನೀವು, 3 ಹಾಕಕ್ಕೆ ಬರೋಂಗಿಲ್ಲ. ಯಾಕೆ 3 ಹಾಕಕ್ಕೆ ಬರೋಂಗಿಲ್ಲ, 2 ನೋಡಿರಿ ಲೆಸ್ ದ್ಯಾನ್ 1 ಅಂತ ಇದೆ. ಹಾಗಾಗಿ ನಮ್ಮ ಹತ್ರ ಆಲ್ರೆಡಿ ಈಗ 2 ಇದೆ, 2 ಒಳಗಡೆ ನಾವು 0.9 ಹಾಕ್ಬೋದು, 0.99 ಹಾಕ್ಬೋದು. ಅಂದರೆ 2.99 ಫ್ರಮ್ ದ ಲೆಫ್ಟ್ ಸೈಡ್ ನಿಮ್ಗೇನು ಸಿಕ್ತು 2.99. ಗ್ರಾಫ್ ಈ ಥರ ಬರ್ತದೆ. ನೆಕ್ಸ್ಟ್ 3 ಏನು ಬರ್ತದೆ ಅಂತಂದರೆ ವ್ಯಾಲ್ಯೂ ಸಿಗಂಗಿಲ್ಲ. ಅಟ್ x = 1 ಹಾಕಿದಾಗ 3 ಅಂತ ನಮಗೆ ಸಿಗಂಗಿಲ್ಲ, ಹಾಗಾಗಿ ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಆಯಿತು. ಅದೇ ರೀತಿಯಾಗಿ ರೈಟ್ ಸೈಡಿಂದ ಬಂದಾಗ ಏನಾಗ್ತದೆ ನೋಡ್ರಿ, x ಇದ್ದಲ್ಲಿ ಗ್ರೇಟರ್ ದ್ಯಾನ್ 1 ಅಂದಾಗ 1 ಹಾಕೋಣ ಫಸ್ಟ್.
1 ಹಾಕಿದಾಗ ಏನು ಸಿಗ್ತದೆ -1 ಸಿಗ್ತದೆ. ಬಟ್ 1 ಹಾಕಿದಾಗ ನಮ್ಗೆ 0 ಬಂದೈತಿ. ಆಮೇಲೆ ಇಲ್ಲಿ 3 ಬರಬೇಕಾಗಿತ್ತು, ಇದೂ ಬಂದಿಲ್ಲ. ಇಲ್ಲಿ -1 ಅಂತಂದರೆ ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಆಯಿತು. ಎಕ್ಸ್ ಇದ್ದಲ್ಲಿ 0 ಹಾಕೋಣಂತೆ, 1 ಹಾಕಿದಾಗ -1 ಪ್ರೊಡ್ಯೂಸ್ ಆಯಿತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 2 ಹಾಕೋಣಂತೆ, ಅವಾಗ ಏನಾಯ್ತು ನೋಡ್ರಿ 0 ಆಗ್ತದೆ. x = 2 ಹಾಕಿದಾಗ 0, ಇಲ್ಲೊಂದು ಪಾಯಿಂಟ್ ಸಿಗ್ತದೆ. x = 3 ಹಾಕೋಣಂತೆ, ಅವಾಗ +1 ಸಿಗ್ತದೆ. x = 3 +1, x = 4 +2 ಸಿಗ್ತದೆ. ಅವಾಗ ನಾವು ಗ್ರಾಫ್ ಈ ಥರ ಡ್ರಾ ಮಾಡ್ಬೋದು. ವ್ಯಾಲ್ಯೂ ನಾವು 1 ಗ್ರೇಟರ್ ದ್ಯಾನ್ ಇರಬೇಕು, ಅಂದರೆ 1.0001 ಅಂತ ಹಾಕೋಣ. 1.0001 ಹಾಕಿದಾಗ ಏನು ಸಿಗ್ತದೆ ನಮ್ಗೆ 1 -1ಗೆ ಅಪ್ರೋಚ್ ಆಗ್ತದೆ. ಅಂದರೆ ನಾವು ರೈಟ್ ಸೈಡಿಂದ ಬಂದ್ರೆ -1ಗೆ ಅಪ್ರೋಚ್ ಆಗ್ತದೆ, ಲೆಫ್ಟ್ ಸೈಡಿಂದ ಹೋದಾಗ +3ಗೆ ಅಪ್ರೋಚ್ ಆಗ್ತದೆ. ಆದರೆ ಡೈರೆಕ್ಟಾಗಿ 1 ಬಂದಾಗ ಆನ್ಸರ್ ಏನು ಬರ್ತದೆ ರೀ 0 ಬರ್ತದೆ. ಸೊ ದಿಸ್ ಇಸ್ ಅ ಜಂಪ್ ಡಿಸ್ಕಂಟಿನ್ಯೂಟಿ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ದಿ ಜಂಪ್ ಡಿಸ್ಕಂಟಿನ್ಯೂಟಿ. ಯಾಕೆ ಡೈರೆಕ್ಟಾಗಿ ಜಂಪ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12, 12ನೇ ಪ್ರಶ್ನೆ. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ f of x = x + 2 ಲೆಸ್ ದೆನ್ 0 ಗ್ರೇಟರ್ ದೆನ್ 0 ಅಂತ ಹೇಳ್ತಾರೆ. f of x = x + 2 ಆಮೇಲೆ -x + 2 ಅಂತ ಕೊಟ್ಟಿದ್ದಾರೆ. ಇಲ್ಲಿಯೂ ಕೂಡ ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದಾಗ ಒಂದು ಹೋಲ್ ಪ್ರೊಡ್ಯೂಸ್ ಆಗ್ತದೆ. ಆ ಹೋಲ್ ನಿಮಗೆ ಎಕ್ಸಾಮಲ್ಲ ಬುಕ್ಕಲ್ಲಿ ಕೊಟ್ಟಿದ್ದಾರೆ. f of x = x + 2 if x is less than 0, then -x + 2 if x is greater than 0, the function is discontinuous at x = 0 ಅಂತ ನಾವು ಹೇಳ್ಬೋದು. ಬೈ ಅಬ್ಸರ್ವಿಂಗ್ ದ ಕ್ವಶನ್ ಅಥವಾ ಪ್ರಾಬ್ಲಮ್ ಏನಂತ ಹೇಳ್ತೀವಿ, ಲೆಸ್ ದೆನ್ 0 ಇದೆ, ಗ್ರೇಟರ್ ದೆನ್ 0 ಇದೆ, =0ಕ್ಕೆ ಈ ಫಂಕ್ಷನ್ ಒಳಗೆ ವ್ಯಾಲ್ಯೂ ಇಲ್ಲ. ಸೊ ಏನು ಬರಿಬೋದು, ಬೈ ಅಬ್ಸರ್ವಿಂಗ್ ದ ಕ್ವಶನ್, ಬೈ ಅಬ್ಸರ್ವಿಂಗ್ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ x = 0. ದ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಅಟ್ x = 0 ಅಂತ ನಾವು ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೋಣಂತೆ. ಲಿಮಿಟ್ ಆಸ್ x ಟೆಂಡ್ಸ್ ಟು -0, ದೆನ್ f of x ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ x ಟೆಂಡ್ಸ್ ಟು -0, f of x ವ್ಯಾಲ್ಯೂ ಏನಿದೆ ರೀ x + 2 ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು 0 + 2 ಅಂತಂದರೆ 2 ಬಂತು ಆನ್ಸರ್. ಅದೇ ರೀತಿಯಾಗಿ ಲಿಮಿಟ್ ಆಸ್ x ಟೆಂಡ್ಸ್ ಟು 0, ಪಾಸಿಟಿವ್ ಸೈಡ್ f of x this is equal to limit as x tends to 0 from right hand side, right hand limit ಅವಾಗ -x + 2 ವ್ಯಾಲ್ಯೂ ಹಾಕ್ರಿ, -0 + 2 ಅಂತಂದಾಗ +2ನೇ ಸಿಗ್ತದೆ. ಅಂದರೆ LHL = RHL ಓಕೆ. ಬಟ್ x = 0 ಇದ್ದಾಗ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್. x = ಹಾಗಾಗಿ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಆಗ್ತದೆ. ಇದಕ್ಕೊಂದು ಗ್ರಾಫನ್ನು ನಾವು ರಿಪ್ರೆಸೆಂಟ್ ಮಾಡಿದ್ರೆ ಈ ಥರ ಗ್ರಾಫ್ ಬರ್ತದೆ. ಯಾವಾಗ x = 1 ಹಾಕಿದ್ವಿ ಅಂತ ಲೆಸ್ ದೆನ್ 0 ಅಂತಂದರೆ -1 ಹಾಕೋಣಂತೆ. x = -1 ಹಾಕಿದಾಗ y = ಏನು ಸಿಗ್ತದ +1 ಸಿಗ್ತದ. +1 ಇಲ್ಲಿ ಬಂತು. x = -2 ಹಾಕೋಣಂತೆ, y = ಏನು ಸಿಗ್ತದಪ್ಪ 0 ಸಿಗ್ತದೆ. y = 0. ನೆಕ್ಸ್ಟ್ x = 0 ಹಾಕೋಣ, y = +2 ಸಿಗ್ತದೆ. ಬಟ್ +2 ವ್ಯಾಲ್ಯೂ ನಮ್ಗೆ ತೊಗೊಳ್ಬಾರ್ದು. x = 0 ಅಂತ ಹಾಕಕ್ಕೆ ಬರೋಂಗಿಲ್ಲ, ಇಲ್ಲಿ ತನಕ ಬರ್ತದೆ. ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಆಗ್ತದೆ. ಕರೆಕ್ಟ್? ಕರೆಕ್ಟ್. ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಆಗ್ತದೆ. ನೆಕ್ಸ್ಟ್ x = 1 ಅಂತ ಹಾಕೋಣ, ಅವಾಗ ಏನು ಸಿಗ್ತದಪ್ಪ +1 ಸಿಗ್ತದೆ. 1 ಹಾಕಿದಾಗ +1 ಸಿಗ್ತದೆ. x = 2 ಹಾಕೋಣಂತೆ, ಅವಾಗ 0 ಸಿಗ್ತದೆ. ಅಂದರೆ ಗ್ರಾಫ್ ಈ ಥರ ರಿಪ್ರೆಸೆಂಟ್ ಆಗ್ತದೆ. x = 0 ಹಾಕಿದ್ವಿ ಅಂತಂದರೆ ನಮಗೆ ವ್ಯಾಲ್ಯೂ ಇಲ್ಲ, ಹಾಗಾಗಿ ಇಲ್ಲೊಂದು ಹೋಲ್ ಪ್ರೊಡ್ಯೂಸ್ ಆಯಿತು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಹೋಲ್ ಡಿಸ್ಕಂಟಿನ್ಯೂಟಿ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ದ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಅಟ್ x = 0, LHL = RHL, ಬಟ್ ಅಟ್ x = 0 ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ದಿಸ್ ಇಸ್ ದಿ ಎಕ್ಸಾಂಪಲ್ ನಂಬರ್ 12. 13th ಎಕ್ಸಾಂಪಲ್, f of x = x ಅಂತ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು x² ಅಂತ ಕೊಟ್ಟಿದ್ದಾರೆ. ಯಾವಾಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇದೆ, ಆಮೇಲೆ ಗ್ರೇಟರ್ ದ್ಯಾನ್ 0 ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. f of x = x if x is greater than or equal to 0, f of x = x² if x is less than 0, x is less than 0. ಇಲ್ಲಿ ಗ್ರೇಟರ್ ದೆನ್ ಫಂಕ್ಷನ್ನು ಇದೆ, ಲೆಸ್ ದೆನ್ ಫಂಕ್ಷನ್ ಇದೆ, ಈಕ್ವಲ್ ಟು ಫಂಕ್ಷನ್ ಇದೆ. ಸೊ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ x.
ಎಕ್ಸ್ ಎಲ್ಲ ರಿಯಲ್ ವ್ಯಾಲ್ಯೂಗೂ ಕೂಡ ನಮಗೂ ಒಂದು ವ್ಯಾಲ್ಯೂ ಸಿಗ್ತದೆ. ಸೊ ದ ಫಂಕ್ಷನ್ ಇಸ್ ಬರಿಬೇಕು ನೀವು, ದ ಫಂಕ್ಷನ್ ಇಸ್ ಡಿಫೈನ್ಡ್ ಅಟ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ನಾವು ಹೇಳ್ತೀವಿ. ದೆನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು -0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ x tends to -0 x square, this is equal to 0 square, answer will be 0. Then limit as x tends to +0 f of x is equal to limit as x tends to +0 f of x is x square ಅಂತ ಕೊಟ್ಟಿದ್ದಾರೆ. ಸಾರಿ +0 ಅಂತಂದ್ರೆ x ಅಂತ ಇದೆ, ಸಾರಿ x ಅಂತ ಬರೋಣ, 0 ಅಂತ ಬರ್ತದೆ. ನೆಗೆಟಿವ್ ಸೈಡಿಂದ ಬಂದಾಗ ನಮಗೇನು ಸಿಕ್ತು, 0 ಸಿಕ್ತು. ಪಾಸಿಟಿವ್ ಸೈಡಿಂದ ಬಂದಾಗ 0 ಸಿಕ್ತು. ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಹಾಕಿದಾಗ ಏನು ಸಿಕ್ತು ನೋಡಿರಿ. ವೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದಲ್ಲಿ 0 ಹಾಕೋಣ ಅಂತ ಏನು ಸಿಗ್ತದೆ, 0ನೇ ಸಿಗ್ತದೆ. ಅಂದರೆ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ದ ಫಂಕ್ಷನ್ ಇಸ್ ಡಿಫೈನ್ಡ್ ಆಟ್ ದ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು 0. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಗ್ರಾಫನ್ನು ತೆಗೆದಾಗ ಯಾವ ಥರ ರಿಪ್ರೆಸೆಂಟ್ ಆಗುತ್ತೆ ನೋಡಿರಿ. ಫ್ರಾಮ್ ರೈಟ್ ಸೈಡ್ ಅಂದರೆ ಗ್ರೇಟರ್ ದೆನ್ 0 ಇದ್ದಾಗ ಎಕ್ಸ್ ಇದ್ದಲ್ಲಿ 1 ಹಾಕ್ರಿ, ಏನು ಸಿಗ್ತದೆ, 1 ಸಿಗ್ತದೆ. ಎಕ್ಸ್ ಇದ್ದಲ್ಲಿ 0 ಹಾಕ್ರಿ, 0. ಎಕ್ಸ್ ಇದ್ದಲ್ಲಿ 1 1, ಎಕ್ಸ್ ಇದ್ದಲ್ಲಿ 2 ಹಾಕು 2, 3 3, ಅಂದರೆ ಒಂದು ಸ್ಟ್ರೇಟ್ ಲೈನ್ ಸಿಗ್ತದೆ ಒಂದು ಸೈಡ್. ಸ್ಟ್ರೇಟ್ ಲೈನ್ ಸಿಗ್ತದೆ. ಇನ್ನೊಂದು ಸೈಡು ಎಕ್ಸ್ ಇದ್ದಲ್ಲಿ 0 ಹಾಕ್ರಿ, 0 ಸಿಗ್ತದೆ. ಅಂದರೆ 0 ಹಾಕ್ಬೇಡ್ರಿ, ಲೆಸ್ ದೆನ್ 0 ಅಂತದಲ್ಲ. ಎಕ್ಸ್ ಇದ್ದಲ್ಲಿ -1 ಹಾಕ್ರಿ, +1 ಸಿಗ್ತದೆ. -1 ಹಾಕಿದ್ರೆ +1 ಸಿಗ್ತದೆ. -2 ಹಾಕು, +4 ಸಿಗ್ತದೆ. -3 ಹಾಕು, +9 ಸಿಗ್ತದೆ. -4 ಹಾಕು, +16 ಸಿಗ್ತದೆ. ಅಂದರೆ ಈ ಕಡೆ ಏನು ಸಿಗ್ತದಪ್ಪ, ಒಂದು ಪ್ಯಾರಾಬೋಲಿಕ್ ಕರ್ವ್ ಸಿಗ್ತೈತಿ. ಅರ್ಥ ಆಯ್ತಾ? ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ನಾವು ಗ್ರಾಫ್ನಿಂದನೇ ಹೇಳ್ಬೋದು. ಇದನ್ನು ನಾವು ವಿತೌಟ್ ಲಿಫ್ಟಿಂಗ್ ಪೆನ್ ವಿ ಕ್ಯಾನ್ ಡ್ರಾ ದಿಸ್ ಗ್ರಾಫ್. ಸೊ ದಿಸ್ ಇಸ್ ದ ಕಂಟಿನ್ಯೂಸ್ ಫಂಕ್ಷನ್. ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 13. 14th example, show that every polynomial function is a continuous function ಅಂತ ನೋಡ್ರಿ. every polynomial function is a continuous function ಅಂತ ಆಲ್ರೆಡಿ ನಮ್ಗೆ ಗೊತ್ತಿದೆ. every polynomial function can be represented in the form of ಅಂತ ಬರೋಣ, ಒಂದು ಲೈನ್ ಬರೋಣ ಅಂತ. every polynomial function can be represented in the form of a1 x to the power of 1 plus a2 x to the power of 2 plus a3 x to the power of 3 plus and so on an x to the power of n ಅಂತ ನಾವು ಬರೋಣ. f of x equal to, let the function is continuous at x equal to c for any arbitrary value c ಅಂತ ಒಂದು ಲೈನ್ ಬರೋಣ ಅಂತ. ಅವಾಗೇನು ಸಿಗ್ತದೆ, f of c is equal to a1 c to the power of 1 plus a2 c to the power of 2 plus and so on ಲಾಸ್ಟಿಗೆ an c to the power of n ಅಂತ ನಾವು ಬರಿತೀವಿ. ಅಂದರೆ ಎಕ್ಸ್ ಇದರಲ್ಲಿ ನಾವು ಸಿ ವ್ಯಾಲ್ಯೂನ ಹಾಕಿದ್ರೆ ನಮಗೇನು ಸಿಕ್ತು, ಒಂದು ಕಾನ್ಸ್ಟಂಟ್ ವ್ಯಾಲ್ಯೂ ಸಿಕ್ತು. ದಟ್ ಮೀನ್ಸ್ ದಿಸ್ ಬಿಲಾಂಗ್ಸ್ ಟು ಎನಿ ರಿಯಲ್ ವ್ಯಾಲ್ಯೂ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಸಿ ಫ್ರಮ್ ಲೆಫ್ಟ್ ಸೈಡ್ ಆಲ್ಸೋ, ಫ್ರಮ್ ರೈಟ್ ಸೈಡ್ ಆಲ್ಸೋ. ಸೊ ಎವ್ರಿ ಪೊಲಿನಾಮಿಯಲ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ ನಂಬರ್ 15. ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ defined by f of x is equal to determinant of x or modulus of x, where modulus of x denotes the greatest integer less than or equal to x. greatest integer less than or equal to x ಅಂತ ಹೇಳ್ತಾರೆ ಅವರು. greatest integer less than or equal to x ಅರ್ಥ ಏನು? ಎಕ್ಸಾಂಪಲ್ ಈಗ ನಾವು 2.4 ಅಂತ ತೊಗೊಂಡ್ವಿ ಅಂತ ತಿಳ್ಕೊರಿ. ಈ ಥರ ತೊಗೊಂಡಾಗ ಇದು ಇಂಟೀಜರ್ ವ್ಯಾಲ್ಯೂ ಆಗ್ತದೆ, ಇದು ಡೆಸಿಮಲ್ ವ್ಯಾಲ್ಯೂ ಆಗ್ತದೆ. ಇದ್ರದ್ದು ಗ್ರೇಟೆಸ್ಟ್ ಇಂಟೀಜರ್ ಅಂತ ನಾವು ತೊಗೊಂಡಾಗ 2.4 ಅಂತಂದರೆ 2 ಅಂತ ತೊಗೊತೀವಿ. ಅದೇ ರೀತಿಯಾಗಿ ನಾವು 2.6 ಅಂತ ತೊಗೊಂಡಿರ್ತೀವಿ ಕೊಡ್ರಿ. 2.6 ಅಂತ ತೊಗೊಂಡಾಗ ಅವಾಗೇನು ಸಿಗ್ತದೆ, ಇದು ಗ್ರೇಟೆಸ್ಟ್ ವ್ಯಾಲ್ಯೂ ಏನಿದೆ 2 ಅದಲ್ಲ, 2ನೇ ಸಿಗ್ತದೆ. ಆಮೇಲೆ 1.9 ಅಂತ ತೊಗೊಂಡಾಗ ಅದ್ರ ಕೂಡ ಗ್ರೇಟೆಸ್ಟ್ ವ್ಯಾಲ್ಯೂ ಏನದಪ್ಪ, 1 ಅದ, 1 ಅಂತ ಬರ್ತದೆ. ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಅಂತಂದರೆ ಈ ಥರ ನಾವು ತೊಗೊತೀವಿ. ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, where x denotes the greatest integer less than or equal to x. greatest integer ಇರಬೇಕಂತ, greatest integer less than or equal to x. x ಏನದಲ್ಲ ಅದಕ್ಕಿಂತ ಕಮ್ಮಿ ಇರಬೇಕು, ಗ್ರೇಟೆಸ್ಟ್ ಇಂಟೀಜರ್ ಇರಬೇಕು. ಇದಕ್ಕಿಂತ ಕಮ್ಮಿ ಇರಬೇಕು, ಗ್ರೇಟೆಸ್ಟ್ ಇಂಟೀಜರ್ ಇರಬೇಕು ಅಂತಂದರೆ 2.4ಗಿಂತ ಕಮ್ಮಿ 2 ಆಗ್ತದೆ, ಗ್ರೇಟೆಸ್ಟ್ ಇಂಟೀಜರ್ ಅಂತ ನಾವು ಹೇಳ್ತೀವಿ. 1.9 ಗ್ರೇಟೆಸ್ಟ್ ಇಂಟೀಜರ್ ಅಂದಾಗ ಇದಕ್ಕಿಂತ ಕಮ್ಮಿ ಇರಬೇಕು, ಆದರೆ ಇಂಟೀಜರ್ ಇರಬೇಕು. ಇದಕ್ಕಿಂತ ಕಮ್ಮಿ ಇರಬೇಕು, ಇಂಟೀಜರ್ ಇರಬೇಕು, ಅಂದರೆ 1. 9.6 ಅಂತ ಇದೆ, ಇದ್ರದ್ದು ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಏನು ಬರ್ತದೆ, 9 ಅಂತ ಬರ್ತದೆ. ಬಿಕಾಸ್ 9 ಈಸ್ ಲೆಸ್ ದೆನ್ 9.6 ಆ್ಯಂಡ್ 9 ಈಸ್ ಅ ಗ್ರೇಟೆಸ್ಟ್ ಇಂಟೀಜರ್ ಅಂತ ನಾವು ಹೇಳ್ಬೋದು. ಇದನ್ನು ಅವರು
ಒಂದು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದಾಗ ಯಾವ ಥರ ಕಾಣ್ತದೆ ನೋಡ್ರಿ. ಪೇಜ್ ನಂಬರ್ 155 ಒಂದು ಗ್ರಾಫನ್ನು ಹಾಕಿದ್ದಾರೆ ಅವರು. ಯಾವ ಥರ ಗ್ರಾಫ್ ಇದೆ ಅಂತಂದರೆ ಈ ಥರ ಒಂದು ಗ್ರಾಫ್ ಇದೆ. ಓಕೆ, ಇದು ಕಂಟಿನ್ಯೂಸ್ ಕಾಣ್ತಾ ಇದೆಯೋ ಡಿಸ್ಕಂಟಿನ್ಯೂಸ್ ಕಾಣಿಸ್ತಾ? ವಿತೌಟ್ ಲಿಫ್ಟಿಂಗ್ ಪೆನ್ ವಿ ಕೆನ್ ನಾಟ್ ಡ್ರಾ ದಿಸ್ ಗ್ರಾಫ್. ಸೊ ದಿಸ್ ಇಸ್ ಅ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಲಿಮಿಟಲ್ಲಿ ಹಾಕಿದಾಗ ಯಾವ ಥರ ಕಾಣ್ತದೆ? ಎರಡು ಕೇಸ್ಗಳಿದ್ದಾವೆ, ಕೇಸ್ 1 ಕೇಸ್ 2 ಅಂತ ಇದೆ. ಕೇಸ್ 1 ನೋಡಿಲಿ, ಲೆಟ್ ಸಿ ಬಿ ಎನಿ ರಿಯಲ್ ನಂಬರ್ ವಿಚ್ ಈಸ್ ನಾಟ್ ಈಕ್ವಲ್ ಟು ಎನಿ ಇಂಟೀಜರ್. ಇಟ್ ಈಸ್ ಎವಿಡೆಂಟ್ ಫ್ರಮ್ ದ ಗ್ರಾಫ್ ದ್ಯಾಟ್ ಫಾರ್ ಆಲ್ ರಿಯಲ್ ನಂಬರ್ಸ್ ಕ್ಲೋಸ್ ಟು ಸಿ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಸಿ ಅಥವಾ ಮಾಡ್ಯುಲಸ್ ವ್ಯಾಲ್ಯೂ ಆಫ್ ಸಿ. ಸಿ ಅಂತಕ್ಕಂಥದ್ದು ಏನಂತಂದರೆ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ಸಿ ಈಸ್ ರಿಯಲ್ ನಂಬರ್ ವಿಚ್ ಈಸ್ ನಾಟ್ ಈಕ್ವಲ್ ಟು ಎನಿ ಇಂಟೀಜರ್. ಇದೊಂದು ರಿಯಲ್ ನಂಬರ್ ಇದೆ. ಎಕ್ಸಾಂಪಲ್ ಸಿ ಅಂತಂದರೆ 2.6 ಅಂತ ತಗೋಣ. ಇಟ್ ಈಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಇದು ರಿಯಲ್ ನಂಬರ್ ಇದೆ, ಆದರೆ ಇದೇನಿಲ್ಲ, ಇಂಟೀಜರ್ ಇಲ್ಲ. ಅರ್ಥ ಆಯ್ತಾ? ಕೇಸ್ 1 ಏನು ಹೇಳ್ತದೆ ಅಂದರೆ ಸಿ ಅನ್ನು ತಗೊಳ್ರಿ. ಹೆಂಗೆ ತಗೊಳ್ರಿ? ರಿಯಲ್ ನಂಬರ್ ಇರಬೇಕು, ಇಂಟೀಜರ್ ಇರಬಾರ್ದು. ಹಾಗಿದ್ದಾಗ ನಾವು ಡಿಟರ್ಮಿನೆಂಟ್ ವ್ಯಾಲ್ಯೂ ಅಥವಾ ಮಾಡ್ಯುಲಸ್ ವ್ಯಾಲ್ಯೂ ಆಫ್ ಸಿ ಅಂತ ತೊಗೊಂಡಾಗ, ಗ್ರೇಟೆಸ್ಟ್ ಕಾಮನ್ ಇಂಟೀಜರ್ ವ್ಯಾಲ್ಯೂ ಆಫ್ ಸಿ ಅಂತ ತೊಗೊಂಡಾಗ ನಮಗೇನು ಸಿಗ್ತದೆ? 2.6 ಬದಲಿ ಏನು ಸಿಗ್ತದೆ? 2 ಅಂತ ಸಿಗ್ತದೆ. ಅರ್ಥ ಆಗ್ತದಾ? 2.6 ಬದಲಿ ಏನು ಸಿಕ್ತು? 2 ಅಂತ ಸಿಕ್ತು. ಅಂದರೆ ಇದು ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಅದಕ್ಕೆ ಅವ್ರು ಏನು ಬಿಡ್ತಾರೆ ಅಂತಂದರೆ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂತಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎಕ್ಸ್, ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಏನಾಗ್ತಪ್ಪ? ಸಿ ಅಂತ ಹಾಕ್ತಿ. ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ ಸಿ ಇಸ್ ನಥಿಂಗ್ ಬಟ್ ವಾಟ್? ಸಿ ಅಂತ ನಿಮಗೆ ಸಿಗ್ತದೆ. ಸಿ ವ್ಯಾಲ್ಯೂ ಸಿಗ್ತದೆ. ಸಿನೇ ಸಿಗೋಂಗಿಲ್ಲ, ಬಟ್ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಸಿಗ್ತದೆ. ಕೇಸ್ 1 ನಿಮ್ಗೆ ಗೊತ್ತಾಯಿತು ಅಂತಂದರೆ ನಾವು ಸಿ ಅಂತಕ್ಕಂಥದ್ದು 2.6 ಅಂತ ತೊಗೊಂಡ್ವಿ, 3.6 ಅಂತ ತೊಗೊಂಡ್ವಿ, ಒಂದು ಪಾಯಿಂಟ್ ವ್ಯಾಲ್ಯೂ ತೊಗೊಂಡ್ವಿ. ಅದನ್ನು ನಾವು ಗ್ರೇಟೆಸ್ಟ್ ಕಾಮನ್ ಇಂಟೀಜರ್ ವ್ಯಾಲ್ಯೂಗಳು ಹಾಕಿದಾಗ ನಮಗೇನು ಸಿಗ್ತದೆ? ಇಂಟೀಜರ್ ವ್ಯಾಲ್ಯೂ ಸಿಗ್ತದೆ. ಓಕೆ, ಮುಂದೆ ಕೇಸ್ 2 ಅಂತ ಇದೆ ನೋಡ್ರಿ. ಕೇಸ್ 2, ಲೆಟ್ ಸಿ ಬಿ ಎನಿ ಇಂಟೀಜರ್, ದೆನ್ ವಿ ಕ್ಯಾನ್ ಫೈಂಡ್ ಸಫಿಷಿಯೆಂಟ್ಲಿ ಸ್ಮಾಲ್ ರಿಯಲ್ ನಂಬರ್ ಆರ್ ಗ್ರೇಟರ್ ದೆನ್ 0 ವೇರ್ ಸಿ ಮೈನಸ್ ಆರ್ is equal to c minus 1 and c plus r is equal to c ಅಂತ ತಗೊಂತಾರೆ. ಏನಿದು ಅರ್ಥ ಮಾಡಿಸ್ತೀನಿ ನೋಡ್ರಿ. ಕೇಸ್ 1 ನಿಮ್ಗೆ ಅರ್ಥ ಆಗೈತೆ. ಕೇಸ್ 2 ನೋಡ್ರಿ, ನಾವೇನು ಮಾಡ್ಬೇಕಂತ ಈ ಸಾರಿ ಸಿ ಅಂತಕ್ಕಂಥದ್ದು ರಿಯಲ್ ನಂಬರ್ ತೊಗೋಬೇಡ್ರಿ. ಸಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಇಂಟೀಜರ್ ಅಂತ ತೊಗೊಳ್ರಿ. ಸಿ ಏನು ತೊಗೊಳ್ರಿ? ಇಂಟೀಜರ್ ತೊಗೊಳ್ರಿ. ಆಮೇಲೆ ಲೆಟ್ ಇನ್ನೊಂದು ವ್ಯಾಲ್ಯೂ ತೊಗೊಳ್ಳೋಣಂತೆ, ಆರ್ ಈಸ್ ಗ್ರೇಟರ್ ದೆನ್ 0 ಅಂತ ತೊಗೊಳ್ಳೋಣ. ಅಂದರೆ 0.1, 0.2, 0.3 ಏನಾದರೂ ತೊಗೊಳ್ರಿ, 0ಗಿಂತ ಹೆಚ್ಚಿಗೆ ತೊಗೊಳ್ರಿ. ಅದು ತೊಗೊಂಡಾಗ ಸಿ ಮೈನಸ್ ಆರ್ ಇಸ್ ಈಕ್ವಲ್ ಟು ಏನು ಸಿಗ್ತದೆ ನಿಮಗೆ? ಎಕ್ಸಾಂಪಲ್ ಆಗಿ ನಾನು ಸಿ ಅಂದರೆ ಇಂಟೀಜರ್, ಸಿ ಅಂತಂದರೆ 2 ಅಂತ ತೊಗೊತೀನಿ. 2 ಮೈನಸ್ ಆರ್ ಅಂತಂದರೆ 0.1 ತೊಗೊತೀನಿ. ಆರ್ ಅಂತಂದರೆ 0.1 ಅಂತ ತೊಗೊತೀನಿ. ಅವಾಗ 2 ಮೈನಸ್ 0.1 ಏನಾಗ್ತದಪ್ಪ? 1.9 ಅಂತ ಆಗ್ತದೆ. 1.9 ಕರೆಕ್ಟ್. ಸಿ ಮೈನಸ್ ಆರ್ ಇದ್ರದ್ದು ನಾವೇನಾದರೂ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ತೊಗೊಂಡ್ವಿ ಅಂತಂದರೆ ನಮಗೇನು ಸಿಗ್ತದೆ? 1 ಅಂತ ಸಿಗ್ತದೆ. ಸಿಗ್ತಾ 1? ಸಿ ವ್ಯಾಲ್ಯೂ ಏನಿತ್ತು ಮೊದಲು? 2 ಇತ್ತು, ಬಂದಿದ್ದು ಏನು ಬಂತು? 1 ಬಂತು. ಒಂದು ವೇಳೆ ನಾನು ಸಿ ಈಸ್ ಈಕ್ವಲ್ ಟು 3 ತೊಗೊತೀನಿ, ಆರ್ ಈಸ್ ಈಕ್ವಲ್ ಟು 0.8 ಅಂತ ತೊಗೊತೀನಿ. ಅವಾಗೇನಾಗುತ್ತೆ ನೋಡಿರಿ, 0ಗಿಂತ ಜಾಸ್ತಿ 1ಗಿಂತ ಕಮ್ಮಿ ತೊಗೊಳ್ಳೋಣಂತೆ. ಅವಾಗೇನಾಗುತ್ತೆ? 3 ಮೈನಸ್ 0.8 ಅಂದಾಗ 2.2 ಅಂತ ಆಗ್ತದೆ. ವ್ಯಾಲ್ಯೂ ಏನು ಸಿಕ್ತಪ್ಪ? 2 ಅಂತ ಸಿಕ್ತು. ಇನ್ ಜನರಲ್ ಸಿ ಮೈನಸ್ ಆರ್ ಅಂತ ತಗೊಂಡಾಗ ನಮಗೇನು ಸಿಗ್ತದೆ? ಸಿ ಮೈನಸ್ ಆರ್ ಇಸ್ ನಥಿಂಗ್ ಬಟ್ ವಾಟ್? ಸಿ ಮೈನಸ್ 1 ಅಂತ ಸಿಗ್ತದೆ. ಅರ್ಥ ಆಗ್ತಾ ಇದೆಯಾ? ಅಂದರೆ 3 ಇತ್ತು, 2 ಸಿಕ್ತು, 2 ಇತ್ತು, 1 ಸಿಕ್ತು. ಹಾಗಿದ್ರೆ ಸಿ ಇದ್ದಾಗ ಸಿ ಮೈನಸ್ 1 ಸಿಗ್ತದೆ, ಒಂದು ಕಮ್ಮಿ ಆಯಿತು. ಯಾವಾಗ ಆರ್ ವ್ಯಾಲ್ಯೂ ನಾವು 0ಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ವಿ ಅಂತಂದ್ರೆ. ಈಗ ಸಿ ಮೈನಸ್ ಆರ್ ಮಾಡಿದ್ವಿ, ಒಂದು ವ್ಯಾಲ್ಯೂ ಸಿಕ್ತು. ಸಿ ಪ್ಲಸ್ ಆರ್ ಮಾಡೋಣಂತ. ಸಿ ಪ್ಲಸ್ ಆರ್ ಮಾಡಿದಾಗ ಯಾವ ವ್ಯಾಲ್ಯೂ ಸಿಗ್ತದೆ ನೋಡೋಣಂತೆ. ಸಿ ಪ್ಲಸ್ ಆರ್ ಇಸ್ ನಥಿಂಗ್ ಬಟ್ ವಾಟ್? 2 ಪ್ಲಸ್ 0.1 ಅಂತ ಮಾಡೋಣ. ಅವಾಗೇನು ಸಿಗ್ತದೆ? 2.1 ಅಂತ ಸಿಗ್ತದೆ. 2.1 ಅಂತಂದರೆ 2 ಅಂತ ಸಿಕ್ತು. ನೆಕ್ಸ್ಟ್ 3 ಪ್ಲಸ್ 0.8 ಅಂತ ತೊಗೊಳ್ಳೋಣ. ಅವಾಗೇನು ಸಿಗ್ತದೆ? 3.8. ವ್ಯಾಲ್ಯೂ ಏನು ಬಂತಪ್ಪ? 3 ಅಂತ ಬಂತು. ಅಂದರೆ 2 ಇದ್ರೆ 2ನೇ ಸಿಗಾಕತ್ತೈತಿ, 3 ಇದ್ರೆ 3ನೇ ಸಿಗಾಕತ್ತೈತಿ. ಹಾಗಾದರೆ ಸಿ ಪ್ಲಸ್ ಆರ್ ಈಸ್ ನಥಿಂಗ್ ಬಟ್ ವಾಟ್? ಏನು ಸಿಗ್ತದೆ ನಿಮಗೆ? ಸಿ ಪ್ಲಸ್ ಆರ್ ಸಿ ಅಂತ ಸಿಗ್ತದ. ಸಿ ಅಂತ ಸಿಗ್ತದ. ಹಾಗಾಗಿ
ಒಂದು ಕಡೆಗೆ ಸಿ ಮೈನಸ್ 1 ಸಿಕ್ತು, ಇನ್ನೊಂದು ಕಡೆಗೆ ಸಿ ಸಿಕ್ತು, ಎರಡು ಈಕ್ವಲ್ ಅದವನು. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟು, ಅದು ರೈಟ್ ಹ್ಯಾಂಡ್ ಲಿಮಿಟು. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾಕೆ ನಾವು ಮೈನಸ್ ಮಾಡ್ತಾ ಇದ್ದೀವಿ ಅಂದರೆ ಲೆಫ್ಟ್ ಸೈಡಿಂದ ಬರ್ತಾ ಇದ್ದೀವಿ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗ್ತದೆ. ಇದು ಪ್ಲಸ್ ಇದೆ ಅಂದರೆ ರೈಟ್ ಹ್ಯಾಂಡ್ ಕಡೆಯಿಂದ ಬರ್ತಾ ಇದ್ದೀವಿ. ಇದು ಸಿ ಪ್ಲಸ್ ಆರ್ ಇದ್ದಾಗ ಸಿ ಸಿಕ್ತು, ಸಿ ಮೈನಸ್ ಆರ್ ಇದ್ದಾಗ ಸಿ ಮೈನಸ್ 1 ಸಿಕ್ತು. ಸೊ ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ದ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ಬೋದು. ಇದನ್ನು ಲಿಮಿಟಲ್ಲಿ ಬರ್ತಾರೆ, ಮತ್ತೇನಿಲ್ಲ. ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಮೈನಸ್ 1 ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಇನ್ನೊಂದೇನಪ್ಪ, ಆ್ಯಂಡ್ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಸಿ ಮೈನಸ್ 1 ಯಾವಾಗ ಸಿಗ್ತದೆ ನಿಮ್ಗೆ, ಸಿ ಮೈನಸ್ ಆರ್ ಇಸ್ ಈಕ್ವಲ್ ಟು ಸಿ ಮೈನಸ್ 1 ಅಂತ ಸಿಗ್ತದೆ. ಇದು ಸಿ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಏನು ಸಿಗ್ತದಪ್ಪ ನಿಮ್ಗೆ, ಸಿ ಅಂತ ಸಿಗ್ತದೆ. ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ನಾವು ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಟಾಪಿಕ್ ಈಸ್ ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್. ಅಂತಂದರೆ ಎರಡು ಕಂಟಿನ್ಯೂಸ್ ಫಂಕ್ಷನ್ಗಳನ್ನು ಕೂಡಿಸಿದ್ರೆ ಕಂಟಿನ್ಯೂಸ್ ಫಂಕ್ಷನ್ ಬರ್ತದಾ, ಆ್ಯಡ್ ಮಾಡಿದ್ರೆ ಕಂಟಿನ್ಯೂಸ್ ಬರ್ತದಾ, ಮೈನಸ್ ಮಾಡಿದ್ರೆ ಕಂಟಿನ್ಯೂಸ್ ಬರ್ತದಾ, ಇಂಟು ಮಾಡಿದ್ರೆ ಕಂಟಿನ್ಯೂಸ್ ಬರ್ತದಾ, ಡಿವಿಷನ್ ಮಾಡಿದ್ರೆ ಕಂಟಿನ್ಯೂಸ್ ಬರ್ತದಾ, ಅದನ್ನು ನಾವು ಚೆಕ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತೀನಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಅಂತ ತೊಗೊತೀನಿ. ಇನ್ನೊಂದು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಎರಡು ಫಂಕ್ಷನ್ಗಳು ತೊಗೊಂಡ್ವಿ. ಎಕ್ಸ್ ಸ್ಕ್ವೈರ್ ಅಂತಕ್ಕಂಥದ್ದು ಏನಿದು ಕ್ವಾಡ್ರಾಟಿಕ್ ಫಂಕ್ಷನ್ ಆಗ್ತದೆ, ಅದು ಕೂಡ ಕಂಟಿನ್ಯೂಸ್. ಎಕ್ಸ್ ಅಂತಕ್ಕಂಥದ್ದು ಲೀನಿಯರ್ ಫಂಕ್ಷನ್ ಆಗ್ತದೆ, ಅದು ಕೂಡ ಕಂಟಿನ್ಯೂಸ್. ಎರಡು ಕಂಟಿನ್ಯೂಸ್ ಫಂಕ್ಷನ್ಗಳನ್ನ ಕೂಡಿಸ್ತೀನಿ. ಈಗ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಪ್ಲಸ್ ಎಕ್ಸ್ ಅಂತ ಸಿಕ್ತು. ಇದು ಕೂಡ ಏನಾಗ್ತದಪ್ಪ, ಕಂಟಿನ್ಯೂಸ್ ಫಂಕ್ಷನ್ನೇ ಆಗ್ತದೆ. ನೋಡಿರ್ಬೇಕಾದ್ರೆ 0 ಹಾಕ್ರಿ, 1 ಹಾಕ್ರಿ, 2 ಹಾಕ್ರಿ, 3 ಹಾಕ್ರಿ, ಇನ್ಫೈನೈಟ್ ತನಕ ವ್ಯಾಲ್ಯೂಗಳು ಹಾಕಿದ್ರು ಕೂಡ ಇನ್ಫೈನೈಟ್ಲಿ ಇನ್ಕ್ರೀಸಿಂಗ್ ಹಾಕೊಂತ ಹೋಗ್ತದೆ. ದಟ್ ಈಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ತೀವಿ. ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಹಾಕಿದಾಗ ಎಕ್ಸ್ ಸ್ಕ್ವೈರ್ ಮೈನಸ್ ಎಕ್ಸ್ ಅಂತ ಸಿಗ್ತದೆ. ಇದು ಕೂಡ ಏನಪ್ಪ, ಕಂಟಿನ್ಯೂಸ್ ಫಂಕ್ಷನ್. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್, ಇಂಟು ಅಂತಂದರೆ ಜಸ್ಟ್ ಡಾಟ್ ಕೊಡಬೇಕಷ್ಟೇ. ಇಂಟು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. It is also polynomial function. Every polynomial function is a continuous function. Next, f of x divided by g of x is equal to x square divided by x is nothing but what, x anta bantu. X antandre enappa adu continuous function. So this is nothing but what, algebra of continuous function. ಇದಕ್ಕೊಂದು ಏನು ಮಾಡಿದ್ದಾರೆ ಅಂತಂದರೆ ಡೆಫಿನಿಷನ್ ಕೊಟ್ಟಿದ್ದಾರೆ, ಪ್ರೂಫ್ ಕೊಟ್ಟಿದ್ದಾರೆ. ಪ್ರೂಫ್ ನೋಡ್ರಿ, we are investigating continuity of f of g of x. ಒಂದು ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದಂಗೆ. ಇದು ಈ ಥರ ಬರೋದೇನಪ್ಪ, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದಂಗೆ. ಇದನ್ನು ನಾವು ಏನು ಮಾಡಬೇಕು, ಈಗ ಪ್ರೂಫ್ ಮಾಡಿ ತೋರಿಸ್ಬೇಕು. ಅಂದರೆ ಎರಡು ಕಂಟಿನ್ಯೂಸ್ ಫಂಕ್ಷನ್ಗಳನ್ನ ಕೂಡಿಸಿದಾಗ ಕಂಟಿನ್ಯೂಸೇ ಬರ್ತದಂತ ನಾವು ಹೇಳಿದ್ವಲ್ಲ, ಇದನ್ನು ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಯಾವ ಥರಪ್ಪ ಪ್ರೂಫು, we are investigating continuity of f plus g of x at x equal to c. At x equal to c. At x equal to c. Then by definition, ಯಾವ ಥರ ಡೆಫಿನಿಷನ್ ಬರ್ತೀಪ್ಪ, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಅಂತಕ್ಕಂಥ ಒಂದು ಚಾಪ್ಟರಲ್ಲಿ ನಿಮ್ಗೆ ಹೇಳಿದ್ದೆ. ಎರಡು ಫಂಕ್ಷನ್ಗಳು ಕೂಡಿಸಿದ್ರೆ ಅದನ್ನು ನಾವು ಡಿವೈಡ್ ಮಾಡಿ ಕೂಡ ಬರಿಬೋದು. ಯಾವ ಥರ ಬರಿಬೋದು, ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ ಜಿ ಆಫ್ ಎಕ್ಸ್ ಅಂತ ನಾವು ಬರಿಬೋದು. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಸಿ ಹಾಕ್ರಿ, ಅವಾಗ ಏನಾಗುತ್ತೆ, ಎಫ್ ಆಫ್ ಸಿ ಪ್ಲಸ್ ಜಿ ಆಫ್ ಸಿ. ದಿಸ್ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಜಿ ಆಫ್ ಸಿ ಅಂತ ನಾವು ಬರಿಬೋದು. ಅಂದರೆ ಲೆಫ್ಟ್ ಸೈಡ್ ಏನಿತ್ತಪ್ಪ, ಲೆಫ್ಟ್ ಸೈಡು ಲಿಮಿಟ್ ಎಫ್ ಆಫ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ಜಿ ಆಫ್ ಸಿ ಸಿಕ್ತು. ಅಂದರೆ ಎಕ್ಸ್ ಇದ್ದಲ್ಲಿ ಸಿ ನಮಗೆ ವ್ಯಾಲ್ಯೂ ಸಿಕ್ತು. ಅಂದರೆ ದಿಸ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಆಟ್ ಎವ್ರಿ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಸಿ. ಎಕ್ಸ್ ಇದ್ದಲ್ಲಿ ಸಿ ಹಾಕಿದ್ವಿ, ನಮಗೆ ವಾಪಸ್ ಅದೇ ಸಿಕ್ತು. ಅರ್ಥ ಆಯ್ತಾ? ಅಂದರೆ ಎರಡು ಕಂಟಿನ್ಯೂಸ್ ಫಂಕ್ಷನ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ಕಂಟಿನ್ಯೂಸ್ ಫಂಕ್ಷನೇ ಸಿಗ್ತದೆ. ಉಳಿದದ್ದೆಲ್ಲ ಕೂಡ ನಾವು ಈ ಥರ ಏನು ಮಾಡ್ಬೋದು, ಪ್ರೂಫನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ರಿಮಾರ್ಕ್ಸ್ ಅಂತ ಇದೆ, ಅದನ್ನು ನೋಡ್ಕೊಳ್ರಿ. ಪೇಜ್ ನಂಬರ್ 157 ಎಕ್ಸಾಂಪಲ್ ನಂಬರ್ 16 ನೋಡೋಣಂತೆ.
ಪ್ರೂವ್ ದ್ಯಾಟ್ ಎವ್ರಿ ರ್ಯಾಷನಲ್ ನಂಬರ್ ಈಸ್ ಕಂಟಿನ್ಯೂವಸ್ ಅಂತೆ. ಪ್ರೂಫ್ ನೋಡ್ರಿ, ಸೊಲ್ಯೂಷನ್ ನೋಡ್ರಿ. ರಿಕಾಲ್ ದ್ಯಾಟ್ ಎವ್ರಿ ರ್ಯಾಷನಲ್ ನಂಬರ್ ಅಥವಾ ರ್ಯಾಷನಲ್ ಫಂಕ್ಷನ್ ಯಾವ ಥರ ಇರ್ತದೆ? ರ್ಯಾಷನಲ್ ಫಂಕ್ಷನ್ ಇಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ವೇರ್ ಕ್ಯೂ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0. ಹೌದೋ ಇಲ್ಲೋ? ಯಾವುದೇ ಒಂದು ರ್ಯಾಷನಲ್ ನಂಬರನ್ನು ಅಥವಾ ರ್ಯಾಷನಲ್ ಫಂಕ್ಷನನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು? ಪಿ ಆಫ್ ಎಕ್ಸ್ ಡಿವೈಡ್ ಬೈ ಕ್ಯೂ ಆಫ್ ಎಕ್ಸ್. ಅಂದರೆ ಪಿ ಬೈ ಕ್ಯೂ ಫಾರ್ಮೊಳಗಿದ್ರೆ ಅದಕ್ಕೆ ರ್ಯಾಷನಲ್ ಫಂಕ್ಷನ್ ಅಂತ ಕರಿತೀವಿ ನಾವು. ಇಲ್ಲಿ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಒಂದು ವೇಳೆ ಕ್ಯೂ 0 ಆಯಿತು ಅಂತಂದರೆ ಇನ್ಫೈನೈಟ್ ವ್ಯಾಲ್ಯೂ ಸಿಗ್ತದೆ, ಅನ್ಡಿಫೈನೇಬಲ್ ಅಂತ ಆಗ್ತದೆ. ಆ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಬರೆದ್ಬಿಟ್ಟಿವಿ ನೋಡ್ರಿ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. Since P of x and Q of x are polynomial functions. ಇದೊಂದು polynomial function ಆಗ್ತದೆ. So P of x and Q of x are both polynomial functions. Polynomial divided by polynomial ಅಂದರೆ continuous divided by continuous. ಆಲ್ರೆಡಿ ನಾವು ಥಿಯರಮ್ ಮಾಡಿದ್ದೀವಲ್ಲ, continuous by continuous ಅಂದರೆ continuous function ಸಿಗ್ತದೆ. Therefore f of x is equal to P of x divided by Q of x is a continuous function by theorem number 2. Next, example number 17. Discuss the continuity of sine function. ಸೈನ್ ಫಂಕ್ಷನ್ ಏನಿದೆಯಲ್ಲ ಅದು ಕಂಟಿನ್ಯೂಟಿ ಆದೋ ಇಲ್ಲ ಅಂತ ಚೆಕ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಇದು ಸೈನ್ ಫಂಕ್ಷನ್, ಎಸ್ ಸರ್ನು? ಸೈನ್ ಫಂಕ್ಷನ್ ಸೈನ್ 0 is 0, ಸೈನ್ 90 degree is 1, 180 0, ಮೈನಸ್ 1 ಯಾವುದದು 270, 360 0. ಇದೇನಿದು ಸೈನ್ ಫಂಕ್ಷನ್. ಇದು ಕಂಟಿನ್ಯೂಸ್ ಆದ ಅಂತ ನಾವು ಡಿಸ್ಕಸ್ ಮಾಡ್ಬೇಕಂತ, ಆದೋ ಇಲ್ಲೋ ಅಂತ ಡಿಸ್ಕಸ್ ಮಾಡ್ಬೇಕಂತ. ಯಾವ ಥರ ಡಿಸ್ಕಸ್ ಮಾಡಬೇಕು? ಟು ಸಿ ದಿಸ್ we use the following fact. What is the fact here? Limit as x tends to 0 sin x is equal to ಏನು ಬರ್ತಪ್ಪ ವ್ಯಾಲ್ಯೂ? ಆಸ್ ಎಕ್ಸ್ ಟೆಂಡ್ಸ್ ಟು 0 ಅಂದರೆ ಸೈನ್ ಎಕ್ಸ್ ಇದ್ದಲ್ಲಿ 0 ಕಾಣುತ್ತೆ. ಸೈನ್ 0 ಅಂತಂದ್ರೆ ಏನು ಸಿಗ್ತದೆ ನಮಗೆ? 0 ಸಿಗ್ತದೆ. ಇದು ಫ್ಯಾಕ್ಟ್. ಇದನ್ನ ಯಾರು ಪ್ರೂವ್ ಮಾಡಿಲ್ಲ, ಫ್ಯಾಕ್ಟ್ ಇದು. ಯಾಕೆ ಫ್ಯಾಕ್ಟು? ಗ್ರಾಫ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಸೈನ್ ಫಂಕ್ಷನ್ 0ಗೆ ಅಪ್ರೋಚ್ ಆದಂಗೆ 0 ನಿಮ್ಗೆ ವ್ಯಾಲ್ಯೂ ಸಿಗ್ತದೆ. ಸೊ ವಿ ಹ್ಯಾವ್ ನಾಟ್ ಪ್ರೂವ್ಡ್ ದಿಸ್ ಒನ್. ಇದಕ್ಕೆ ಪ್ರೂಫ್ ಏನೂ ಇಲ್ಲ, ಬಟ್ ಇಟ್ ಈಸ್ ಅ ಫ್ಯಾಕ್ಟ್. ಬಟ್ ಇಟ್ ಈಸ್ ಇಂಟ್ಯೂಷುಲಿ ಕ್ಲಿಯರ್ ಫ್ರಾಮ್ ದ ಗ್ರಾಫ್. We have not proved it, but it is intuitively clear from the graph that sin x is 0 nearby x equal to 0. So now we observe that f of x is equal to sin x is defined for every real number of c. x ಇದ್ದಲ್ಲಿ ನಾವು ಯಾವ್ಯಾವ ವ್ಯಾಲ್ಯೂ ಹಾಕ್ಕೊಂತ ಹೋಗ್ತೀವಲ್ಲ ಇದೇನಾಗ್ತದೆ? ಗ್ರಾಫು ಕಂಟಿನ್ಯೂಸ್ ಗ್ರಾಫ್ ಆಗ್ತದೆ ಅಂತ ನಾವು ಹೇಳ್ತೀವಿ. ದೆನ್ ಪುಟ್ x equal to c plus h ಅಂತ ತೊಗೊಳಂತ. ಯಾಕೆ? ಎಕ್ಸ್ ಈಕ್ವಲ್ ಟು ಸಿ ಅಂತ ನಾವು ತೊಗೊಂಡಿವಿ, ಎನಿ ಕಾನ್ಸ್ಟೆಂಟ್ ಅಂತ ತೊಗೊಂಡಿವಿ. ಸಿ ಪ್ಲಸ್ ಹೆಚ್ ಅಂತ ತೊಗೊಳಂತೆ. ಅಂದರೆ ಹೆಚ್ ಅಂತಂದರೆ ಸಮ್ ವೇರಿಯೇಬಲ್ ವ್ಯಾಲ್ಯೂ ಎಚ್ ಅಂತೇಳಿ. ಎಕ್ಸ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ತೊಗೊಂಡಾಗ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಸಿ, ಎಕ್ಸ್ ಸಿ ಆದ್ರೆ ಅವಾಗೇನಾಗ್ತಪ್ಪ? ಸಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ಬರ್ತದೆ. ಇದು ಪ್ಲಸ್ ಸಿ ಕಡೆ ಕಳಿಸು ಮೈನಸ್ ಸಿ ಆಗ್ತದೆ. ಸಿ ಮೈನಸ್ ಸಿ 0 ಆಗ್ತದೆ. ಅಂದರೆ ಹೆಚ್ ಏನಾಗ್ತದೆ? 0 ಆಗ್ತದೆ. ಯಾವಾಗ ಹೆಕ್ಸ್ ಈಕ್ವಲ್ ಟು ಸಿ ಆಯಿತು ಅಂದರೆ, ಹೆಕ್ಸ್ ಅಲ್ಲ ಎಕ್ಸ್ ಅದಲ್ಲ, ಯಾವಾಗ ಎಕ್ಸ್ ಈಕ್ವಲ್ ಟು ಸಿ ಆಯಿತು ಅಂತಂದರೆ ಅವಾಗೇನಾಗ್ತದೆ? ಹೆಚ್ ಈಕ್ವಲ್ ಟು 0 ಆಗ್ತದೆ. ಇಲ್ಲಿ ಎಕ್ಸ್ ಇದ್ದಲ್ಲಿ ಸಿ ಹಾಕ್ರಿ, ಪ್ಲಸ್ ಸಿ ಈ ಕಡೆ ಬಂದಾಗ ಮೈನಸ್ ಸಿ ಆಗ್ತದೆ, 0 ಆಗ್ತದೆ. ವೆನ್ ಎಕ್ಸ್ ಟೆಂಡ್ಸ್ ಟು ಸಿ ಹೆಚ್ ಟೆಂಡ್ಸ್ ಟು 0 ಅಂತ ನಾವು ಬರಿಬೋದು. ಇದನ್ನು ಲಿಮಿಟಾಗಿ ನಾವು ರಿಪ್ರೆಸೆಂಟ್ ಮಾಡಿದ್ರೆ ಯಾವ ಥರ ಕಾಣ್ತದೆ ನೋಡಿರಿ. ಒಂದು ಪ್ರೂಫನ್ನು ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ ಸೈನ್ ಎಕ್ಸ್ ಅಂತ ನಾವು ಬರೋಣಂತೆ. ಪ್ರೂಫ್ ಏನಪ್ಪ? ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ ಸೈನ್ ಎಕ್ಸ್ ಅಂತ ತೊಗೊಂಡಿವಿ. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಹೆಚ್ ಟೆಂಡ್ಸ್ ಟು 0. ಅವಾಗೇನಾಗ್ತದೆ? ಸೈನ್ ಎಕ್ಸ್ ಬದಲಿ ಏನು ಬರಬೇಕು? ನಾನು ಸಿ ಪ್ಲಸ್ ಹೆಚ್ ಅಂತ ನಾವು ಬರಿಬೋದು. ಕರೆಕ್ಟ್? ಏನು ಮಾಡಿದ್ವಿ? ಎಕ್ಸ್ ಟೆಂಡ್ಸ್ ಟು ಸಿ, ಎಕ್ಸ್ ಒಳಗಡೆ ಸಿ ಹಾಕಿದಾಗ ಏನು ಬರ್ತದೆ ಅಂತ ಹೇಳಿದ್ದೆ? ಎಚ್ 0 ಆಗ್ತದೆ ಅಂತ ಹೇಳಿದ್ದೀನಿ. ಇಲ್ಲಿ ಅದನ್ನೇ ಬರ್ತೀನಿ ಮತ್ತೆ ವಾಪಸ್.
x ಈಕ್ವಲ್ ಟು ಸಿ ಅಥವಾ ಎಕ್ಸ್ ಟೆಂಡ್ಸ್ ಟು ಸಿ ಇತ್ತು ಅಂದರೆ ಅದ್ರ ಬದಲು ಏನು ಬರಿಬೋದು ನಾವು ಹೆಚ್ ಟೆಂಡ್ಸ್ ಟು 0 ಅಂತ ಬರಿಬೋದು. ಆವಾಗ ಎಕ್ಸ್ ಟೆಂಡ್ಸ್ ಟು ಸಿ ಅಂದಾಗ ಎಕ್ಸ್ ಈಕ್ವಲ್ ಟು ಏನು ತೊಗೊಂಡಿದ್ವಿ ನಾವು ಎಕ್ಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ತೊಗೊಂಡಿದ್ವಲ್ಲ. ಲೆಟ್ ಎಕ್ಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಅಂತ ತೊಗೊಂಡಿದ್ವಿ. ಯಾವಾಗ ಎಕ್ಸ್ ಈಕ್ವಲ್ ಟು ಸಿ ಆಗ್ತದೆ ಸಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಹೆಚ್ ಆಗ್ತದೆ. ಇದನ್ನ ಈ ಕಡೆ ಕಳಿಸಿದಾಗ 0 ಈಸ್ ಈಕ್ವಲ್ ಟು ಹೆಚ್ ಆಗ್ತದೆ. ದೇರ್ ಫೋರ್ ಆಸ್ ಎಕ್ಸ್ ಟೆಂಡ್ಸ್ ಟು ಸಿ ಹೆಚ್ ಟೆಂಡ್ಸ್ ಟು 0 ಅಂತ ನಾವು ನಿಮ್ಗೆ ಹೇಳಿದ್ವಿ. ಅಂದರೆ ಎಕ್ಸ್ ಟೆಂಡ್ಸ್ ಟು ಸಿ ಅಂದಲ್ಲಿ ಏನು ಬರಬೇಕು ನಾನು ಹೆಚ್ ಟೆಂಡ್ಸ್ ಟು 0 ಅಂತ ಬರಿಬೇಕು. ಎಕ್ಸ್ ಇದ್ದಲ್ಲಿ ಏನು ಬರಬೇಕು ಸಿ ಪ್ಲಸ್ ಹೆಚ್ ಅಂತ ಬರಿಬೇಕು. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ PUC ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಹೌದಾ, ಅದನ್ನೇ ಹಾಕೋಣ ಅಂತೇಳಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಇದು ಲಿಮಿಟ್ ಇದೆ, ಲಿಮಿಟ್ ಒಳಗಡೆ ಕಾಂಪ್ಲೆಕ್ಸ್ ಫಂಕ್ಷನ್ ಕಾಣ್ತಾ ಇದೆ. ಹಾಗಾಗಿ ಪ್ಲಸ್ ಆಗೋಕ್ಕಿಂತ ಮುಂಚೆ ಇದೊಂದು ಲಿಮಿಟ್ ಹಾಕೋಣಂತ, ಈ ಕಡೆ ಸೈಡ್ ಇನ್ನೊಂದು ಲಿಮಿಟ್ ಹಾಕೋಣಂತ. ಎರಡು ಲಿಮಿಟ್ ಒಡೆದು ಬಿಡ್ತಾವೆ. ಓಕೆ, ಲಿಮಿಟ್ ಆಫ್ ಎ ಪ್ಲಸ್ ಬಿ ಲಿಮಿಟ್ ಆಫ್ ಎ ಪ್ಲಸ್ ಲಿಮಿಟ್ ಆಫ್ ಬಿ ಅಂತ ನಾವು ಹೇಳ್ತೀವಿ ಲಿಮಿಟ್ಸ್ ಒಳಗಡೆ. ಓಕೆ, ಇಲ್ಲಿ ಕೂಡ ಏನು ಮಾಡೋಣಪ್ಪ ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಇದನ್ನಿಷ್ಟೇ ಬರೋಣಂತೆ ಸೈನ್ ಸಿ ಕಾಸ್ ಹೆಚ್ ಪ್ಲಸ್ ಲಿಮಿಟ್ ಆ್ಯಸ್ ಹೆಚ್ ಟೆನ್ಸ್ ಟು 0 ಕಾಸ್ ಸಿ ಸೈನ್ ಹೆಚ್ ಅಂತ ಬರೋಣ. ದಿಸ್ ಈಸ್ ಈಕ್ವಲ್ ಟು ಹೆಚ್ ಇದ್ದಲ್ಲಿ 0 ಹಾಕ್ರಿ, ಅವಾಗ ಏನಾಗುತ್ತೆ ನೋಡ್ರಿ ಕಾಸ್ 0 ಅಂತಂದ್ರೆ 1 ಸೈನ್ ಸಿ ಇಂಟು 1 ಪ್ಲಸ್ ಕಾಸ್ ಸಿ ಆ್ಯಸ್ ಇಟ್ ಈಸ್ ಬರಿತೀನಿ ಇಂಟು ಸೈನ್ ಹೆಚ್ ಅಂದರೆ 0 ಸೈನ್ 0 ಇಸ್ 0. ದಿಸ್ ಈಸ್ ಈಕ್ವಲ್ ಟು ಸೈನ್ ಸಿ ಅಂತ ಬಂತು. ಇದು 0 ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೋಯ್ತು, ಸೈನ್ ಸಿ ಬಂತು. ಯಾವಾಗ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಲಾಸ್ಟ್ ಒಂದು ಲೈನ್ ಬರಿಬೋದು, ಏನಂತ ಬರಿಬೋದು ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ರೀ ಸೈನ್ ಎಕ್ಸ್ ಈಕ್ವಲ್ ಟು ಸೈನ್ ಸಿ. ಅರ್ಥ ಆಗ್ತದ? ಸೈನ್ ಎಕ್ಸ್ ಇದ್ದದ್ದು ಸೈನ್ ಸಿ ಆಯಿತು, ಈಕ್ವಲ್ ಟು ಅದು ಇಲ್ಲ, ಈಕ್ವಲ್ ಟು ಅದು ಅಂತಂದ್ರೆ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಎಕ್ಸ್ ಇದ್ದಲ್ಲಿ ನೀನು ಸಿ ಹಾಕ್ಬೋದು ಅಂದಂಗೆ, ಎಕ್ಸ್ ಇದ್ದಲ್ಲಿ ಸಿ ಹಾಕ್ಬೋದು, ಅವಾಗ ಸೈನ್ ಸಿ ಅಂತ ಸಿಗ್ತದೆ. ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಸೊ ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಫಂಕ್ಷನ್ಸ್ಗಳನ್ನ ಇಲ್ಲಿ ಕೆಳಗೆ ಬರೆದು ನೋಡ್ರಿ. ದಸ್ ಲಿಮಿಟ್ ಆ್ಯಸ್ ಎಫ್ ಆಫ್ ಎಕ್ಸ್ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಸಿ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಫಂಕ್ಷನ್ ಕಂಟಿನ್ಯೂಸ್ ಅನ್ಬೇಕು ಅಂತಂದ್ರೆ ಇದು ಹೋಲ್ಡ್ಸ್ ಗುಡ್ ಆಗಬೇಕು. ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ತಗೋ, ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಸಿ ಸೈನ್ ಎಕ್ಸ್ ಈಕ್ವಲ್ ಟು ಸೈನ್ ಸಿ. ಸೈನ್ ಎಕ್ಸ್ ಈಸ್ ಅ ಫಂಕ್ಷನ್, ಸೈನ್ ಸಿ ಈಸ್ ಆಲ್ಸೋ ಫಂಕ್ಷನ್. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ನಾವು ಬರಿಬೇಕಾಗ್ತದೆ ಲಾಸ್ಟಿಗೆ. ನೆಕ್ಸ್ಟ್ ಒನ್ ರಿಮಾರ್ಕ್ ಅಂತ ಕೊಟ್ಟಿದೆ ನೋಡ್ರಿ. ಅ ಸಿಮಿಲರ್ ಪ್ರೂಫ್ ಮೇ ಬಿ ಗಿವನ್ ಫಾರ್ ದ ಕಂಟಿನ್ಯೂಟಿ ಆಫ್ ಕೋಸೈನ್ ಫಂಕ್ಷನ್. ಇದೇ ಒಂದು ಪ್ರೂಫನ್ನು ನಾವು ಕೋಸೈನ್ ಫಂಕ್ಷನ್ಗೂ ಕೂಡ ತೋರಿಸ್ಬೋದು ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಂಬರ್ 18 ಪ್ರೂವ್ ದ್ಯಾಟ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಅಂತಕ್ಕಂಥದ್ದು ಒಂದು ಕಂಟಿನ್ಯೂಸ್ ಫಂಕ್ಷನ್ ಹೌದೋ ಏನು ಇಲ್ವೋ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಅವರು. ಪ್ರೂವ್ ದ್ಯಾಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇದು ಕಂಟಿನ್ಯೂಸ್ ಆದೋ ಇಲ್ಲ ಅಂತ ಕೇಳ್ತಾರೆ. ನಮ್ಗೆ ಆಲ್ರೆಡಿ ಗೊತ್ತದ ಟ್ಯಾನ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂದಂಗೆ. ಸೈನ್ ಎಕ್ಸ್ ಅಂತಂದ್ರೆ ಆಲ್ರೆಡಿ ನಾವು ಕಂಟಿನ್ಯೂಸ್ ಫಂಕ್ಷನ್ ಅಂತ ಪ್ರೂವ್ ಮಾಡಿದ್ದೀವ ಇದ್ರ ಹಿಂದಿಂದು. ಕಾಸ್ ಎಕ್ಸ್ ಹಿಂಗೆ ಪ್ರೂವ್ ಮಾಡ್ಬೋದು ಅಂತ ಹೇಳಿ ರಿಮಾರ್ಕ್ಸ್ ಒಳಗೂ ನಿಮಗೆ ಹೇಳಿದ್ದೀವ. ದಟ್ ಮೀನ್ಸ್ ಕಂಟಿನ್ಯೂಸ್ ಫಂಕ್ಷನ್ ಡಿವೈಡ್ ಬೈ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಈಕ್ವಲ್ ಟು ಕಂಟಿನ್ಯೂಸ್ ಫಂಕ್ಷನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಕಾಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ದಟ್ ಮೀನ್ಸ್ ಕಾಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 0. ಕಾಸ್ ಎಕ್ಸ್ ಯಾವಾಗ 0 ಇರ್ತದ π/2 ಇದ್ದಾಗ 0 ಇರ್ತದ. ಆಮೇಲೆ 3π/2 5π/2 7π/2 9π/2 ಅಂತಂದರೆ ಆಡ್ ನಂಬರ್ ಆಫ್ π/2. ಕಾಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು ಆಡ್ ನಂಬರ್ 2n+1 ಅಂದ್ರೆ ಆಡ್ ನಂಬರ್. ಇದು 2n ಅಂತಂದ್ರೆ ಈವನ್ ನಂಬರ್, 2n+1 ಅಂದ್ರೆ ಆಡ್ ನಂಬರ್. ಆಡ್ ನಂಬರ್ π/2 ಇರಬಾರ್ದು. ಕಾಸ್ ಎಕ್ಸ್ ಮಸ್ಟ್ ನಾಟ್ ಬಿ ಈಕ್ವಲ್ ಟು 2n+1 π/2. ಒಂದು ವೇಳೆ 2n+1 π/2 ಇತ್ತಂದರೆ ಕಾಸ್ 0 ಆಗ್ತದೆ, 1/0 ಅನ್ಡಿಫೈನ್ ಆಗ್ತದೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್
at x equal to any real value unless and until the cos x must not be equal to 2n plus 1 pi by 2. Understood? So the function is what? The function is continuous ಅಂತ ನಾವು ಹೇಳ್ತೀವಿ. ಸೊಲ್ಯೂಷನ್ ಒಳಗಡೆ ನಿಮ್ಗೆ ಕಥೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಥಿಯರಮ್ ನಂಬರ್ 2 ಅಂತ ಇದೆ. ಸಪೋಸ್ f and g are real valued functions such that f of g is defined at c if g is continuous at c, f is continuous at g of c. Okay, if g is continuous at c, f is continuous at g of c, then the function is continuous, then the whole function is continuous ಅಂತ ಹೇಳ್ತಾರೆ. ಎಕ್ಸಾಂಪಲ್ ಈಗ sin of x cube ಅಂತ ತೊಗೊಂತೀನಿ ನಾನು. sin of x cube sin ಅಂತಂದರೆ ನಾವೇನು ತೊಗೊಳ್ಳೋಣ ಅಂತಂದ್ರೆ ಇಲ್ಲಿ f ಅಂತ ತೊಗೊಳ್ಳೋಣ, f of x ಅಂತ ತೊಗೊಳ್ಳೋಣ. sin ಅಂದ್ರೆ ಏನು ರೀ? f of x equal to sin x ತೊಗೊಳ್ಳೋಣಂತೆ. ಆಮೇಲೆ ಇನ್ನೊಂದು g of x is equal to x cube ಅಂತ ತೊಗೊಳ್ಳೋಣ. ನಿಮಗೆ ಥಿಯರಮ್ ನಂಬರ್ 2ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡತ್ತೀನಿ. ಪ್ರೂಫ್ ಅಂತ ಕೊಟ್ಟಿಲ್ಲ ಅವರು, ಜಸ್ಟ್ ಡೆಫಿನೇಷನ್ ಅಷ್ಟೇ ಕೊಟ್ಟಿದ್ದಾರೆ. ಎರಡು ಫಂಕ್ಷನ್ಗಳಿದಾವಂತೆ ನೋಡ್ರಿ, ಎಫ್ ಆಫ್ ಜಿ ಆಟ್ ಸಿ. ಸಿಗೆ ಈ ಸಿ ವ್ಯಾಲ್ಯೂವನ್ನು ಎಫ್ಗಿನೂ ಹಾಕಿದ್ರು ಕೂಡ, ಫಂಕ್ಷನ್ ಎಫ್ಗೆ ಹಾಕಿದ್ರು ಕೂಡ ಕಂಟಿನ್ಯೂಸ್ ಇರ್ತದಂತೆ, ಫಂಕ್ಷನ್ ಜಿಗೆ ಹಾಕಿದ್ರು ಕೂಡ ಕಂಟಿನ್ಯೂಸ್ ಇರ್ತದಂತೆ. ಎಕ್ಸಾಂಪಲ್ ಈಗ ನಾನು ಸಿ ಈಸ್ ಈಕ್ವಲ್ ಟು ಈಗ 0 ಅಂತ ತೊಗೊತೀನಿ. 0 ಅಂತ ತೊಗೊಂಡಾಗ ಎಫ್ ಆಫ್ ಎಕ್ಸ್, ಎಫ್ ಆಫ್ 0 ಈಸ್ ಈಕ್ವಲ್ ಟು ಸೈನ್ 0. ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಎಸ್, ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಇದೇ ವ್ಯಾಲ್ಯೂವನ್ನು ನಾನು ಜಿ ಆಫ್ ಎಕ್ಸ್ ಅದಲ್ಲಿ 0 ಅಂತ ಹಾಕ್ತೀನಿ. ಜಿ ಆಫ್ 0 ಈಸ್ ಈಕ್ವಲ್ ಟು 0 ಕ್ಯೂಬ್ ಇನ್ ನಥಿಂಗ್ ಬಟ್ ವಾಟ್ 0 ಅಂತ ಬಂತು. ಅಂದರೆ ಸೇಮ್ ವ್ಯಾಲ್ಯೂ ಹಾಕಿದ್ದೀವಿ. ಎಫ್ ಆಫ್ ಫಂಕ್ಷನ್ನು ಅದೇ ವ್ಯಾಲ್ಯೂಗೆ ಕಂಟಿನ್ಯೂಸ್ ಅದ, ಆಮೇಲೆ ಜಿ ಆಫ್ ಫಂಕ್ಷನ್ ಕೂಡ ಅದೇ ವ್ಯಾಲ್ಯೂ ಕಂಟಿನ್ಯೂಸ್ ಅದ. ಹಂಗಿದ್ದಾಗ ಇವೆರಡನ್ನ ನಾವು ಕಾಂಬಿನೇಷನ್ ಮಾಡಿದ್ವಿ ಅಂತ ತಿಳ್ಕೊ. ಇದೇ ಸಪ್ರೇಟು, ಇದನ್ನು ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 0, ಇದನ್ನು ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 0. ಹೀಗಿದ್ದಾಗ ಎರಡನ್ನು ಕಂಬೈನ್ ಮಾಡಿ ಬರ್ದ್ವಿ ಅಂತಂದ್ರೆ ಈ ಫಂಕ್ಷನ್ ಕೂಡ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 0. ಅರ್ಥ ಆಯ್ತಾ? ದಿಸ್ ಇಸ್ ದ ಥಿಯರಮ್ ನಂಬರ್ 2. ಮತ್ತೇನು ಕಥೆ ಇಲ್ಲ ಇದರೊಳಗೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 19 ಇದೆ ನೋಡ್ರಿ. ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಸ್ಕ್ವಯರ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಸ್ಕ್ವಯರ್ ಈಸ್ ಕಂಟಿನ್ಯೂಸ್ ಅಂತ ಶೋ ಮಾಡ್ಬೇಕಂತ. ಸೇಮ್ ಇಲ್ಲಿ ಏನು ಮಾಡಿದೆ ನಿಮ್ಗೆ, ಸೈನ್ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಕಂಟಿನ್ಯೂಸ್ ಅಂತ ಹೇಳಿದೆ. ಅದು ಇಲ್ಲೇನು ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡ್ಬೇಕಂತೆ. ನಿಮಗೆ ಬರೀ ಓದಿ ಹೇಳ್ತೀನಿ ನೋಡ್ರಿ. ಅಬ್ಸರ್ವ್ ದ್ಯಾಟ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಎವ್ರಿ ರಿಯಲ್ ನಂಬರ್ಸ್. ಎಸ್, ಸೈನ್ ಈಸ್ ಡಿಫೈನ್ಡ್ ಫಾರ್ ಎವ್ರಿ ರಿಯಲ್ ನಂಬರ್ಸ್. ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 90 ಡಿಗ್ರಿ, ಏನೇ ವ್ಯಾಲ್ಯೂ ಹಾಕು ನಿನ್ಗೆ ಇಲ್ಲಿ ಸಿಗ್ತದೆ. ಹಾಗಾಗಿ ಅಬ್ಸರ್ವ್ ದ್ಯಾಟ್ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫಾರ್ ಎವ್ರಿ ರಿಯಲ್ ನಂಬರ್. ದ ಫಂಕ್ಷನ್ ಎಫ್ ಮೇ ಬಿ ಥಾಟ್ ಆಫ್ ಆಸ್ ಅ ಕಂಪೋಸಿಷನ್ ಆಫ್ ಜಿ ಆಫ್ ಹೆಚ್ ಆಫ್ ದ ಟೂ ಫಂಕ್ಷನ್ಸ್ ಜಿ ಆ್ಯಂಡ್ ಹೆಚ್. ಇಲ್ಲೇನು ತೊಗೊಂಡಿದ್ದಾರೆ, ಇದು ಜಿ ಆಫ್ ಎಕ್ಸ್ ಅಂತ ತೊಗೊಂಡಿದ್ದಾರೆ, ಇದನ್ನು ಹೆಚ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ದಾರೆ ನೋಡಿರಿ. ಅವಾಗ ಏನಂತ ಹೇಳ್ತಾರೆ ಅಂತಂದರೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, h of x is equal to x square. Since both g and h are continuous functions, by theorem number 2 we can say that this function is continuous. Example number 20 ಇದೆ, ಅದನ್ನು ನೀವೇ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡ್ತೀರಿ ಅಂತ ಅನ್ಕೊತೀನಿ. ಈಗ ಎಕ್ಸೈಸ್ ನಂಬರ್ 5.1ಗೆ ಹೋಗೋಣಂತೆ. ಎಕ್ಸೈಸ್ ನಂಬರ್ 5.1ಅಲ್ಲಿ ಒಟ್ಟಾರೆಯಾಗಿ 30 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಸಾಧ್ಯ ಆದಷ್ಟು ಪ್ರಶ್ನೆಗಳನ್ನ ಬಿಡಿಸ್ಕೊತ ಹೋಗೋಣಂತೆ. ಸಾಧ್ಯ ಆದರೆ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ, ಇಲ್ಲ ಸಿಮಿಲರ್ ಕ್ವಶನ್ಸ್ ಇದು ಅಂತಂದರೆ ಒಂದಿಷ್ಟು ಹೋಮ್ವರ್ಕ್ ನಿಮಗೆ ಕೊಡ್ತೀನಂತೆ. ಈ ಒಂದು ವಿಡಿಯೋ ನೀವು ನೋಡಿದ್ದೀರಿ, ಆನಂದ ಆಗೈತಿ, ಭಾಳ ಖುಷಿಯಾಗೈತಿ ಅಂತ ಅನ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.